ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣಧ್ವನಿ. ಇದು 90.4 FM KLE ಕನಸು. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ ವರ್ಲ್ಡ್ ಬೈಸೈಕಲ್ ಡೇ, ವಿಶ್ವ ಬೈಸೈಕಲ್ ದಿನದ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ ಸಹ ಪ್ರಾಧ್ಯಾಪಕರು ಹಾಗೂ NSS ಅಧಿಕಾರಿ KLE JNMC ಹಾಗೂ KLE ವಿಶ್ವವಿದ್ಯಾಲಯ ಬೆಳಗಾವಿಯ ಡಾಕ್ಟರ್ ನಾಗರಾಜ್ ಪಾಟೀಲ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಎಸ್, ಅವರೊಂದಿಗೆ ಜನರಲ್ ಪ್ರಾಕ್ಟೀಷನರ್ ಬೆಳಗಾವಿಯ ಡಾಕ್ಟರ್ ಉಮೇಶ್ ಹುಂಡಿಕರ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಡಾಕ್ಟರ್ ಸರ್. ನಮಸ್ಕಾರ ಸರ್, ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಬೈಸೈಕಲ್ ಡೇ. ಸೈಕಲ್ ಯಾರು ಹೊಡೆದಿಲ್ಲ ಆ ಒಂದು ಪ್ರಶ್ನೆ. ಆದರೆ ಅದರಿಗಿಂತ ಮುಂಚೆ ತಾವು ಪ್ರಾರಂಭ ಮಾಡಿರುವ ಸೈಕಲ್ ಪಯಣ ಅದ್ರ ಬಗ್ಗೆ ತಿಳಿಸಿ. ನಮ್ಮಲ್ಲಿ ಹೆಚ್ಚಿನಂತೆ ಎಲ್ಲರೂ ಕೂಡ ಬಾಲ್ಯದಿಂದ ಸ್ಟಾರ್ಟ್ ಮಾಡ್ತಾರೆ. ಹಂಗೆ ನಾವು ಕೂಡ ಬಾಲ್ಯದಿಂದಲೇ ಸೈಕಲ್ ಹೊಡಿತಾ ಬಂದೇವಿ. ಸೈಕಲ್ ಹೊಡಿಯೋಕೆ ಒಂದು ಬಾಲ್ಯದಾಗ ಸೈಕಲ್ ಕಲಿಯೋದು ಅದು ಒಂದು ದೊಡ್ಡದು ನಮ್ಮದು ಸಾಧನೆ ಆಗಿತ್ತು. ಆ ಸಾಧನೆ ಆದ ನಂತರ ನಾವು ಕಲಿತ ನಂತರ ಹಠ ಹಿಡಿದು ಒಂದು ಸೈಕಲ್ ಕೊಂಡ್ಕೊಂಡು, ಅವಾಗ ಬೇಗನೆ ಕೊಡಲಿಲ್ಲ. ನಮ್ಮ ಅಪ್ಪಾಜಿಯವರು 8ನೇ ತರಗತಿಗೆ ಬಂದಾಗ ಮಾತ್ರ ನಾನು ಸೈಕಲ್ ಕೊಟ್ರು. ಆ ಸೈಕಲ್ ಅದು ಒಂದು ದೊಡ್ಡ ಖುಷಿ ಇತ್ತು ಅವಾಗ. ಸೈಕಲ್ ತೊಗೊಂಡ ನಂತರ ನಾವು ದಿನಾಲೂ ಸ್ಕೂಲಿಗೆ ಹೋಗಿ ಬರ್ತಾ ಇದ್ದು. ಸ್ಕೂಲ್ ಅಂದರೆ ನಮ್ಮ ಮನೆಯಿಂದ ಸ್ಕೂಲು ಸುಮಾರು 8 ಕಿಲೋಮೀಟ್ರ್ ಇತ್ತು. 8 ಕಿಲೋಮೀಟ್ರ್ ಹೋಗೋದು, 8 ಕಿಲೋಮೀಟ್ರ್ ಬರೋದು. ಅದು ಭಾಳ ಖುಷಿ ಆಗ್ತೈತೆ. ಯಾಕಂದರೆ ಬೇರೆ ಇದ್ದವ್ರು ಎಲ್ಲ ರಿಕ್ಷಾದಲ್ಲಿ ಹೋಗ್ತಿದ್ರು, ನಾನು ಸೈಕಲ್ನಲ್ಲಿ ಹೋಗೋದು ಒಂದು ದೊಡ್ಡ ಖುಷಿ ಇತ್ತು. ಇದಾದ ನಂತರ ಆಮೇಲೆ ನೆಕ್ಸ್ಟ್ PUC ಬಂದಾಗ ದಿನಾಲೂ ಟ್ಯೂಷನ್ಗೆ ಹೋಗಬೇಕು, ನಂತರ ಕಾಲೇಜ್ಗೆ ಹೋಗಬೇಕು. ನಮ್ಮದು ಬಂದುಬಿಟ್ಟು GSS ಕಾಲೇಜ್ ಇತ್ತು. ಮಸ್ಗಾವಿಂದ GSS ಕಾಲೇಜ್ಗೆ ಹೋಗಬೇಕು, ನಂತರ ಟ್ಯೂಷನ್ಗೆ ಹೋಗಬೇಕು. ಸುಮಾರು ಟ್ಯೂಷನು ಎಲ್ಲ ಕಾಲೇಜ್ ಹಿಡಿದು ಮುಂಜಾನೆ ಒಂದು ಸರ್ತಿ ಕಾಲೇಜ್ಗೆ ಹೋಗ್ಬರೋದು, ಮತ್ತು ಸಾಯಂಕಾಲ ಮತ್ತು ಟ್ಯೂಷನ್ಗೆ ಹೋಗೋದು. ಅದು ಒಂದು 30-35 ಕಿಲೋಮೀಟ್ರ್ ಆಗ್ತಿತ್ತು. ಆದ ನಂತರ ನಾವು ಈ ವೈದ್ಯಕೀಯ ಶಿಕ್ಷಣದಾಗ ಬಂದಿಂದ ಅದನ್ನ ಕ್ರಮೇಣವಾಗಿ ಕಡಿಮೆ ಆಯಿತು. ದೆನ್ ಕೆಲವು ವರ್ಷ ಆದರೆ ನಂತರ ದಿನನಿತ್ಯದ ಒತ್ತಡ ಬದುಕಿನಲ್ಲಿ ಸೈಕಲ್ ಬಳಕೆ ಕಡಿಮೆ ಆಯಿತು. ಕೆಲವು ವರ್ಷಗಳ ಹಿಂದೆ ದೈಹಿಕ ಚಟುವಟಿಕೆ ಕಡಿಮೆ ಆಗುತ್ತದೆ ಎಂದು ಅರಿತು ಪ್ರತಿದಿನ ಸ್ವಲ್ಪ ಸಮಯ ಸೈಕ್ಲಿಂಗ್ ಮಾಡಲು ಪ್ರಾರಂಭಿಸಿದೆ. ಮೊದಲು 3-5 ಕಿಲೋಮೀಟರ್ ಮಾತ್ರ ಓಡಿಸುತ್ತದೆ. ನಂತರ ನಿಧಾನವಾಗಿ ದೂರ ಸಾಮರ್ಥ್ಯ ಹೆಚ್ಚಾಯಿತು. ನಮ್ಮ ಜೊತೆ ನಮ್ಮ ಗೆಳೆಯರು ಆದಂಥ ಡಾಕ್ಟರ್ ಉಮೇಶ್ ಹುಂಡೇಕರ್ ಅವರು ಕೂಡ ನಮ್ಗೆ ಸಾಥ್ ಕೊಡ್ತಿದ್ದಾರೆ. ಈಗ ಪ್ರತಿ ರವಿವಾರ ನಾವು ಸೈಕ್ಲಿಂಗ್ ಹೋಗ್ತೇವೆ. ಸುಮಾರು ಇಲ್ಲಾಂದ್ರೆ 30-35 ಕಿಲೋಮೀಟರ್ ಸರಾಸರಿ ಈಗ ದೂರದಲ್ಲಿ ನಾವು ಹೋಗ್ತೀವಿ. ಭಾಳ ಉತ್ತಮ ಸರ್. ಡಾಕ್ಟರ್ ಸರ್, ತಮ್ಮ ಸೈಕ್ಲಿಂಗ್ ಪ್ರಯಾಣ ಯಾವಾಗಿಂದ ಪ್ರಾರಂಭವಾಯಿತು? ಬಾಲ್ಯದಿಂದ ಹೇಳಿ. ಎಸ್, ಬಾಲ್ಯದಿಂದ ಹೇಳ್ಬೇಕಂದ್ರೆ ಈಗಾಗಲೇ ನಮ್ಮ ಸಹಪಾಠಿಯಾದಂತಹ ಡಾಕ್ಟರ್ ನಾಗರಾಜ್ ಪಾಟೀಲ್ ಎಲ್ಲ ವಿವರಿಸಿದ್ರು. ಅವ್ರು ಏನು ಹೇಳಿದ್ರಲ್ಲ ಅಕ್ಷರ ಸಹ ಸತ್ಯ ಅದು. ಅದರಲ್ಲಿ ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಂತಂದರೆ ಅದು ಸೈಕಲ್ ಅಂದ್ರೇ ಚಕ್ರ ಅಂತಂದರೆ ನಾವು ಸೈಕಲಿಂದ ಸ್ಟಾರ್ಟ್ ಮಾಡಿದ್ವಿ. ನಮ್ಮ 5ನೇ ತರಗತಿಯಿಂದ ಸೈಕಲಿಂದ ಸ್ಟಾರ್ಟ್ ಮಾಡಿದ್ವಿ. ಇವತ್ತಿಗೆ ನಮಗೆ 40 ವರ್ಷ ಆಸ್ಪಾಸಲ್ಲಿ ಇದ್ದೀವಿ. ಮತ್ತೆ ತಿರ್ಗಾ ಸೈಕಲ್ಗೆ ಬಂದ್ವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆಂಗಪ್ಪ ಅಂತಂದರೆ ಸೈಕಲಿಂದ ಸ್ಟಾರ್ಟ್ ಮಾಡಿದ್ವಿ. ಯಾವಾಗ ನಮ್ಗೆ 5ನೇ ತರಗತಿಯಿಂದ, ಅಲ್ಲಿಂದ 10th PUC ಮತ್ತು ಡಿಗ್ರಿ ಮುಗಿದ್ಮೇಲೆ ಇಮಿಡಿಯೇಟಾಗಿ ಬೈಕ್ ತೊಗೊಂಡ್ಮೇಲೆ ಯಾವಾಗ ನಾವು ಉದ್ಯೋಗಕ್ಕೆ ಇಳಿದ್ವಿ, ನಮ್ಮ ಈ ವೈದ್ಯಕೀಯ ವೃತ್ತಿಗೆ ಇಳಿದ್ವಿ, ಮತ್ತು ಕಾರ್ ತೊಗೊಂಡ್ವಿ, ಎಲ್ಲ ಫ್ಲೈಟಲ್ಲಿ ಓಡಾಡಿದ್ವಿ, ಎಲ್ಲ ಮಾಡಿದ್ವಿ. ಆಮೇಲೆ ನಮ್ಗೆ ಗೊತ್ತಾಯಿತು ಆರೋಗ್ಯ ದೃಷ್ಟಿಯಿಂದ ಮತ್ತೆ ನಾವು ತಿರ್ಗಾ ಸೈಕಲ್ಗೆ ಬರಬೇಕಂತೇಳಿ ಇವತ್ತಿಗೆ ನಾವು ಆಲ್ಮೋಸ್ಟ್ ಒಂದು 5 to 6 ಇಯರ್ಸಿಂದ ನಾವು ನಮ್ಮ ಸಹಪಾಠಿಯಾದಂತಹ ಡಾಕ್ಟರ್ ನಾಗರಾಜ್ ಪಾಟೀಲ್ ಅವರು ಪ್ರತಿದಿನ ಹೋಗ್ತೀವಿ. ಹೆಚ್ಚು ಕಮ್ಮಿ ಎವ್ರಿ ಸಂಡೇ, ಪ್ರತಿ ರವಿವಾರ ನಮ್ಮದು 40 to 50 ಕಿಲೋಮೀಟರ್ಸ್ ರನ್ನಿಂಗ್ ಇದ್ದೇ ಇರುತ್ತೆ. ನಮ್ಮ ಸೈಕ್ಲಿಂಗ್ ಇರುತ್ತೆ. ಸೊ ಅದಕ್ಕೆ ನಾವು ತುಂಬ ಖುಷಿಯಾಗಿದ್ದೀವಿ. ಯಾಕೆ ಸೈಕ್ಲಿಂಗಿಗೆ ಹೋದ್ವಿ ಅಂತಂತಂದರೆ ಈ ಒತ್ತಡದಿಂದ, ಈ ವೈದ್ಯಕೀಯ ಕೆಲಸದ ಒತ್ತಡ ಆಗಿರಲಿ, ಅಥವಾ ನಾವು ದಿನಂಪ್ರತಿ ಓಡಾಡೋ ಒತ್ತಡ ಆಗಿರಲಿ, ಅಥವಾ ಮನೆ ವ್ಯವಹಾರಗಳಾಗಿರಲಿ, ಹೊರಗಡೆ ವ್ಯವಹಾರಗಳಾಗಿರಲಿ, ಇದರಿಂದ ಏನಾಗುತ್ತೆ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ನಮಗೆ ಕೆಲವೊಂದಿಷ್ಟು ಎಕ್ಸಸೈಸ್ಗಳು ಸಿಗೋದಿಲ್ಲ. ಇದರಿಂದ ನಾವು ಹೋಗೋದ್ರಿಂದ ಒಂದು ಏನಂತಂದರೆ ಮೊಬೈಲನ್ನು ಯೂಸ್ ಮಾಡೋಕ್ಕಾಗ್ತಿಲ್ಲ. ನಿಜ. ಸೈಕ್ಲಿಂಗ್ ನಾವು ಪೆಡಲ್ ತುಳಿತಾ ಇರ್ತೀವಿ, ನಮ್ಮದು ಕಾನ್ಸಂಟ್ರೇಷನ್ ರೋಡ್ ಮೇಲೆ ಇರುತ್ತೆ, ವೀಲ್ ಕಡೆ ಇರುತ್ತೆ. ಅದರಿಂದ ಏನಾಗುತ್ತೆ, ನಾವು ಯಾವುದೇ ಥರ ಯಾರ ಜೊತೆ ಮಾತಾಡೋಕ್ಕಾಗಲ್ಲ, ಮೊಬೈಲ್ಗಳನ್ನು ತುಳಿಯೋಕ್ಕಾಗಲ್ಲ. ಕಾನ್ಸಂಟ್ರೇಷನ್ ಏನಿದ್ರು ಫುಲ್ ಎಕ್ಸಸೈಸ್ ಸಿಗೋದು. ನನ್ನ ಪ್ರಕಾರ ಸ್ವಿಮ್ಮಿಂಗು ಬಿಟ್ಟರೆ ಸೈಕ್ಲಿಂಗ್ ಇಸ್ ದ ಬೆಸ್ಟ್ ಆಪ್ಷನ್ ಫಾರ್ ಎಕ್ಸಸೈಸ್. ಭಾಳ ಉತ್ತಮವಾಗಿ ತಾವು ತಮ್ಮ ಜರ್ನಿ ಬಗ್ಗೆನೂ ಹೇಳಿದ್ರಿ, ಆರೋಗ್ಯದ ದೃಷ್ಟಿಯಲ್ಲಿ ಯಾವ ರೀತಿ ಸೈಕ್ಲಿಂಗ್ ಒಂದು ಹೆಲ್ಪ್ ಮಾಡುತ್ತೆ ಅಂತ ತಿಳಿಸಿದ್ರು. ಡಾಕ್ಟರ್ ನಾಗರಾಜ್ ಅವರೇ, ತಾವೇನು ಹೇಳಲಿಕ್ಕೆ ಇಷ್ಟಪಡ್ತಾರೆ ವಿತ್ ರೆಸ್ಪೆಕ್ಟ್ ಟು ಹೆಲ್ತ್ ಬೆನಿಫಿಟ್ಸ್ ಈ ಒಂದು ವಿಷಯದಲ್ಲಿ, ಸೈಕ್ಲಿಂಗ್ ವಿಷಯದಲ್ಲಿ ಇದ್ದೇ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸುಲಭವಾಗಿದೆ. ಅಂಥ ಸಂದರ್ಭದಲ್ಲಿ ಸೈಕ್ಲಿಂಗ್ ಬಿಟ್ಟು ನಾವು ಮೋಟರ್ ಸೈಕ್ಲಿಗೆ ಹೋದ್ವಿ, ಮೋಟರ್ ಸೈಕಲ್ ಬಿಟ್ಟು ಅದನ್ನೂ ಬಳಸಲಾರದೆ ಮನೆಯಲ್ಲಿ ಕ್ಲಿಕ್ ಮಾಡಿ ಎಲ್ಲವನ್ನು ತರುವಂಥ ಒಂದು ಸೌಲಭ್ಯ ಬಂತು. ಈಗ ವಾಪಸ್ ಸೈಕ್ಲಿಂಗಿಗೆ ಬಂದಿವೆ ಅಂತ ಡಾಕ್ಟರ್ ಉಮೇಶ್ ಸರ್ ಹೇಳಿದ್ರು.
ಆರೋಗ್ಯದ ದೃಷ್ಟಿಯಲ್ಲಿ ಸೈಕ್ಲಿಂಗ್ ಎಷ್ಟು ಮಹತ್ವ? ನೋಡ್ರಿ, ಸೈಕ್ಲಿಂಗ್ ಹೊಡೆಯೋದು ಇದು ಒಂದು ನಮ್ಗೆ ಖುಷಿ. ಮುಂಚೆ ನಮ್ಮ ಬಾಲ್ಯದಲ್ಲಿ ಹೆಂಗೆ ಖುಷಿ ಅನಿಸ್ತೈತೆ ಹಂಗೆ ಈಗೂ ಕೂಡ ಖುಷಿ ಅನಿಸ್ತದೆ. ನಮ್ಮ ಒಟ್ಟಿಗೆ ನಾವು ಮಾತಾಡ್ಕೊತ ಹೋಗ್ಬೋದು. ಆಮೇಲೆ ಸರ್ ಹೇಳಿದ ಪ್ರಕಾರ ನಮ್ಮ ಸ್ಕ್ರೀನ್ ಟೈಮಿಂಗ್ ಕಡಿಮೆ ಆಗುತ್ತೆ. ಆಮೇಲೆ ದೈಹಿಕವಾಗಿ ಆರೋಗ್ಯ ದೃಷ್ಟಿಯಿಂದ ಹೇಳಬೇಕಂತಂದರೆ ಹೃದಯ ರೋಗಗಳು ಸುಧಾರಿಸುತ್ತದೆ. ಆಮೇಲೆ ಶ್ವಾಸಗಳ ಕಾರ್ಯಕ್ಷಮತೆ ಹೆಚ್ಚುತ್ತದೆ. ಅಂದರೆ ನಮ್ದೇನು ಲಂಗ್ ಕೆಪಾಸಿಟಿ ಇರ್ತೈತಲ್ಲ ಅದು ಚೆನ್ನಾಗಾಗುತ್ತೆ. ಲಂಗ್ ಫಂಕ್ಷನ್ ಟೆಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಸ್ನಾಯುಗಳು ಬಲಗೊಳ್ಳುತ್ತದೆ. ಮುಂದೆ ದೇಹದ ತೂಕ ನಿಯಂತ್ರಣದಲ್ಲಿರುತ್ತದೆ. ಎಲ್ಲರಿಗೂ ಅಂತಾರೆ ನಿಮ್ಮ ಬೊಜ್ಜಿಲ್ಲ, ಬೊಜ್ಜು ಕಡಿಮೆ ಆಗುತ್ತೆ ಅಂಥೇಳಿ. ಯಾಕಂದರೆ ಈ ಥರದ ಒಂದು ಸೀಕ್ರೆಟ್ ಅಂತಂದರೆ ಸೈಕಲ್ಲು. ಸಹಿಷ್ಣುತೆ ಮತ್ತು ಶಕ್ತಿ ಹೆಚ್ಚುತ್ತದೆ. ಮತ್ತು ರೋಗ ತಡೆಯೋದು ಹೆಂಗಂತಂದರೆ ಮಧುಮೇಹ ರೋಗವನ್ನು ತಡೆಯುತ್ತದೆ. ಈಗ ಸುಮಾರು ನಾವು ಮಧುಮೇಹ ಕಾರಣಗಳು ಏನಂತಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಇತ್ತಂದರೆ ಬರುತ್ತದೆ ಅಂತ ಹೇಳ್ತಾರೆ. ಅದೇ ಪ್ರಕಾರ ನಾವು ದಿನಾಲು ಸೈಕಲ್ ಹೊಡ್ಕೊತ ಇದ್ದರೆ ಮಧುಮೇಹ ರೋಗದಿಂದ ನಾವು ದೂರ ಇರ್ಬೋದು. ರಕ್ತದೊತ್ತಡ ಅಂದರೆ ಹೈಪರ್ಟೆನ್ಷನ್, ಬೊಜ್ಜು ಅಂದರೆ ಒಬೆಸಿಟಿ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳಿಂದ ನಾವು ದೂರ ಇರ್ಬೋದು. ಮಾನಸಿಕ ಆರೋಗ್ಯದ ಬಂತಂದರೆ ಒತ್ತಡ ಕಡಿಮೆ ಆಗುತ್ತದೆ. ನಮಗೆ ಎಷ್ಟೊಂದು ಒತ್ತಡ ಇದ್ರೂ ಕೂಡ ನಾವು ಸೈಕಲ್ಲು ಒಂದು ಅರ್ಧ ಗಂಟೆ ಮಾತ್ರ ಸೈಕಲ್ ಹೊಡೆದ್ರೆ ನಮ್ಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ನಮ್ಮ ಎಲ್ಲ ಒತ್ತಡ ಹೋಗಿ ನಾವು ಎಷ್ಟು ಆರಾಮಾಗಿದ್ದೇವೆ ಅಂತ ಹೇಳಿ ಒಂದು ಭಾವನೆ ಮೂಡುತ್ತದೆ. ಖಿನ್ನತೆ ಮತ್ತು ಆತಂಕ ಕಡಿಮೆ ಆಗುತ್ತದೆ. ಅದೇನು ನಮಗೆ ಆಂಗ್ಸೈಟಿ ಇರ್ತದಲ್ಲ, ಇದು ಸಬ್ಮಿಟ್ ಮಾಡಬೇಕು, ಅದು ಅಸೈನ್ಮೆಂಟ್ ಮಾಡಬೇಕು, ಅಲ್ಲಿ ಹೋಗಬೇಕು, ಇದೆಲ್ಲದಿಂದ ನಮಗೆ ಆರಾಮದಾಯಕ ಒಂದು ಭಾವನೆಗಳು ಸಿಗುತ್ತದೆ ಮತ್ತು ಮನಸ್ಸು ಉಲ್ಲಾಸದಿಂದ ಇರುತ್ತದೆ. ಭಾಳ ಮುಖ್ಯವಾಗಿ ಮೋಟಾರ್ ಸೈಕಲ್ ಆ್ಯಂಡ್ ಸೈಕಲ್ನಲ್ಲಿರೋ ಒಂದು ವ್ಯತ್ಯಾಸ, ಮೋಟಾರ್ ಸೈಕಲ್ನಲ್ಲಿ ಮೋಟರ್ ಇರುತ್ತೆ, ಆ ಮೋಟ್ರಿಗೆ ಬೇಕು ಇಂಧನ. ಇಲ್ಲಿ ಏನು ಇಂಧನ ಇದೆ ಅದನ್ನ ಎಲ್ಲರಿಗೂ ಗೊತ್ತು, ಅದರಿಂದನೇ ಎಲ್ಲ ಲಾಭ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಸರ್ ಈಗಾಗಲೇ ಹೇಳಿದ್ರಲ್ಲ ಅದ್ರ ಬಗ್ಗೆ ವಿವರವಾಗಿ. ಇನ್ನು ನನ್ನ ಪ್ರಕಾರ ಹೇಳೋದಾದರೆ ಈ ಅಡಿಯಿಂದ ಮುಡಿಯವರೆಗೂ ಅಂತಾರೆ, ಈಗ ತಲೆಯಿಂದ ಹಿಡಿದು ಕಾಲುವರೆಗೂ ಎಲ್ಲ ಥರದ ಎಕ್ಸಸೈಸ್ ಸಿಗುವಂಥದ್ದು ಒನ್ ಆ್ಯಂಡ್ ಓನ್ಲಿ ಸೈಕ್ಲಿಂಗ್. ಯಾಕಂತಪ್ಪ ಅಂತಂದರೆ ಈಗ ನಾವು ತಲೆಯಿಂದ ಹಿಡ್ಕೊಂಡು ಹೋದರೆ ಕಾನ್ಸಂಟ್ರೇಷನ್ನು ಮತ್ತು ನಮ್ಮ ಐ ವಿಷನ್ ಆಗಲಿ, ಆಮೇಲೆ ನಮ್ಮ ಶ್ವಾಸಕೋಶ ಆಗಲಿ, ಆಮೇಲೆ ನಮ್ಮ ಶೋಲ್ಡ್ರ್ ಆಗಲಿ, ಆಮೇಲೆ ನಮ್ಮದು ಯಾವುದೇ ಥರ ಬೋಜು ಬರೋದು ಫ್ಯಾಟ್ ಬರುತ್ತೆ ಅಂತಾರಲ್ಲ ಅದಾಗಲಿ, ಮತ್ತು ಥೈಸ್ ಆಗಲಿ, ಲೆಗ್ಸ್ಗಳು, ಲೋವರ್ ಲಿಮ್ಸ್ ಕೆಳಗಡೆ ಪಾರ್ಟ್ಸ್ಗಳು ಕಾಲಿಗಾಗಲಿ ಎಲ್ಲ ಥರದ ಎಕ್ಸಸೈಸ್ ಸಿಗೋದೆ ಈ ಸೈಕ್ಲಿಂಗಿಂದ. ಇದರಿಂದ ಏನಾಗುತ್ತೆ, ನಾವು ಈ ಪ್ರತಿನಿತ್ಯ ನಾವು ಪಡ್ತಕ್ಕಂಥ ಒತ್ತಡದಿಂದ ರಿಲ್ಯಾಕ್ಸೇಷನ್ ಸಿಗುತ್ತೆ ಮತ್ತು ಫ್ರೆಶ್ ಏರ್ ಸಿಗುತ್ತೆ. ಫ್ರೆಶ್ ಏರ್ ಸಿಗೋದ್ರಿಂದ ಏನಾಗುತ್ತೆ, ಇವತ್ತು ಮೈಂಡು ಮಾನಸಿಕವಾಗಿಯೂ ನಾವು ಶಕ್ತಿಯುತವಾಗ್ತೀವಿ, ದೈಹಿಕವಾಗಿಯೂ ಶಕ್ತಿಯುತವಾಗ್ತೀವಿ. ಇದರಿಂದ ಒಂದು ಏನು ಹೇಳ್ತೀನಿ ಅಂದರೆ, ಒಟ್ಟು ನಾವು ಹೇಳಬೇಕು ಅಂತಂತಂದರೆ ಪ್ರತಿದಿನ ನಮ್ಮ ಮಾಡೋಕ್ಕಾಗದೇ ಇದ್ದರು ಎವ್ರಿ ಆಲ್ಟರ್ನೇಟಿವ್ಸ್. ಈಗ ನಾವೇನು ಮಾಡ್ತೀವಿ, ಕೆಲವೊಂದಿಷ್ಟು ಜನ ನಮ್ಮ ಈ ಮಿಡ್ಲ್ ಏಜು ಜಿಮ್ಮು, ನಾನು ಯಾವುದನ್ನು ಹೇಟ್ ಮಾಡಲ್ಲ, ಎಕ್ಸಸೈಸ್ ರಿಲೇಟೆಡ್ ಐ ಲವ್ ಇಟ್. ಬಟ್ ಎಕ್ಸಸೈಸ್ ಹೋದಾಗ ನಾವು ಜಿಮ್ಗೆ ಹೋಗ್ತೀವಿ ಅಂತ ಓವರಾಗಿ ಒಂದೇ ಮಾಡೋದಾಗಲಿ, ಅಥವಾ ಈಗ ಎಕ್ಸಸೈಜದ್ದು ಇದು ಏನೋ ಸೈಕ್ಲಿಂಗದ್ದು ಒಂದು ಏನೋ ನಮ್ಮ ಫ್ರೆಂಡ್ ಸರ್ಕಲ್ ಆಗಲಿ, ದೊಡ್ಡವರಾಗಲಿ ಯಾರೋ ಏನು ಹೇಳ್ತಾರೆ, ಹೋಗೋದ್ರಿಂದ ಮೊಣಕಾಲುಗಳು ನೋವಾಗ್ತವೆ, ಜಾಸ್ತಿ ಹೋಗಬಾರ್ದು, ಆಮೇಲೆ ನೀನು ಜಾಯಿಂಟ್ ಪೇನ್ಗಳು ಆಫ್ಟರ್ 50 ಇಯರ್ಸು 60 ಇಯರ್ಸು ಬರುತ್ತೆ. ನೋ, ನಾಟ್ ಎಟ್ ಆಲ್. ಅದ್ರ ಬಗ್ಗೆ ಅಕ್ಷರ ಸಹ ಸುಳ್ಳು. ನೀ ಜಾಯಿಂಟ್ ಪೇನ್ ಬರೋದಿಲ್ಲ. ನೀವು ಯಾವಾಗ ಅದನ್ನು ನೀವು ನಿಮ್ಮ ಕ್ರಮಬದ್ಧವಾಗಿ ಒಂದೇ ರೇಸಲ್ಲಿ ಹೋಗ್ತಾ ಇರ್ತೀರಿ, ಸೊ ನೀವು ಯಾವುದೇ ಕಾರಣಕ್ಕೂ ನೀ ಜಾಯಿಂಟ್ ಪೇನ್ ಬರಲ್ಲ. ಅದು ಭಾಳ ಅದ್ರ ಮೇಲೆ ಒಂದು ಏನಂತಾರೆ ರೂಮರ್ ಸ್ಪ್ರೆಡ್ ಆಗಿದೆ, ನೀ ಜಾಯಿಂಟ್ ಇದಾಗುತ್ತೆ. ಆ್ಯಂಡ್ ಇನ್ನೊಂದು ಭಾಳ ಕೇಳಿರುವುದು ಲೋವರ್ ಬ್ಯಾಕ್ ಪೇನ್. ಇನ್ಫ್ಯಾಕ್ಟ್ ಇದು ಎಲ್ಲ ಉಲ್ಟಾ ಇದೆ ನೋಡ್ಲಿಕ್ಕೆ ಹೋದರೆ. ಸೈಕ್ಲಿಂಗ್ ಮಾಡಿದ್ರೆ ಅದೆಲ್ಲದಕ್ಕೂ ರಾಮಬಾಣ ಅದು. ಹೌದೌದು. ಸೊ ಈಗ ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಬಹಳ ಮಾತನಾಡ್ತಾರೆ ಡಾಕ್ಟರ್ ಸರ್. ಅಂಥ ಸಂದರ್ಭದಲ್ಲಿ ಸೈಕ್ಲಿಂಗ್ ಆಫ್ಕೋರ್ಸ್ ಒಂದು ಮೆಂಟಲ್ ಹೆಲ್ತಿಗೆ ಬಹಳ ಉತ್ತಮ ಅಂತ ತಿಳಿಸಿದ್ರಿ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಚರ್ಚೆಯಲ್ಲಿದೆ, ಡಿಪ್ರೆಷನ್, ಖಿನ್ನತೆ. ಈಗ ಖಿನ್ನತೆಗೂ ಈ ಒಂದು ರಾಮಬಾಣ ಆಗ್ಬೋದಾ? ಹೌದು, ಡೆಫಿನೆಟ್ಲಿ. ಸೈಕ್ಲಿಂಗ್ ನಮಗೆ ಜೀವನ ಅನೇಕ ಪಾಠಗಳನ್ನು ಕಲಿಸುತ್ತದೆ. ಒಂದನೇದು ಶಿಸ್ತು. ಬೇಗನೆ ಹೇಳಬೇಕು. ಸರ್ ನಮ್ಗೆ ಫೋನ್ ಮಾಡ್ತಾರೆ 5 ಗಂಟೆ 5:15 ಫೋನ್ ಮಾಡ್ತಾರೆ. ಅದೊಂದು ಶಿಸ್ತು ಒಂದು ನಾವು ಕಲಿತೇವೆ. ನಾವು ಒಂದು ವೇಳೆ ನಮ್ಗೆ ಹೋಗೋದಿಲ್ಲ ಅಂತಂದರೆ ನಾವು ಆರಾಮಾಗಿ ನಿದ್ದೆ ಮಾಡ್ತೇವೆ ಮತ್ತು ಏನೂ ಸಾಧಿಸಲ್ಲ. ಸೊ ಬೆಳಗ್ಗೆ ಬೇಗ ಹೇಳುವುದು, ಸಮಯ ಪಾಲನೆ ಮತ್ತು ನಿರಂತರತೆಯನ್ನು ಕಾಪಾಡಿಕೊಳ್ಳುವುದು ಅಭ್ಯಾಸವಾಗುತ್ತದೆ. ಎರಡನೇದು ತಾಳ್ಮೆ. ಒಂದೇ ದಿನದಲ್ಲಿ ದೂರ ಪ್ರಯಾಣವನ್ನು ಮಾಡಲು ಸಾಧ್ಯ. ಎಲ್ಲ ಸಾಮರ್ಥ್ಯ ನಿಧಾನವಾಗಿ ಬೆಳೆಯುತ್ತದೆ. ನಾವು ಹಿಂದೆ ಹೊಳಿ ನೋಡಿದರೆ, ಅಯ್ಯೋ ನಾವು ಇಷ್ಟೊಂದು ಅಲ್ಲಿಂದ ಇಲ್ಲಿ ಬಂದು ನಾವು ಬೆಳಗಾವಿದಿಂದ ಇಲ್ಲಿ ಖಾನಾಪುರವರೆಗೆ ಬಂದವಲ್ಲ, ನಮಗದು ಒಂದು ಖುಷಿ ಕೊಡುತ್ತೆ. ಕರೆಕ್ಟ್. ಮೂರನೇದು ದೃಢ ಸಂಕಲ್ಪ. ಹವಾಮಾನ, ಆಯಾಸ ಅಥವಾ ರಸ್ತೆ ಸವಾಲುಗಳನ್ನು ನಮ್ಮ ಮನೋಬಲವನ್ನು ಪರೀಕ್ಷಿಸುತ್ತದೆ. ಏನೇ ಇರಲಿ ನಾವು ಹಾಗೇ ಮುನ್ನಡಿತೀವಿ. ಮತ್ತು ಮಳೆ ಬಂದರೂ ಕೂಡ ಅದು ನಿಲ್ಲಲ್ಲ.
ಈಗ ನಾವು ಸಾಮಾನ್ಯವಾಗಿ ಮಳೆ ಬಂದರೆ ನಾವು ಎಷ್ಟೊಂದು ಕಾರ್ಯಕ್ರಮಗಳನ್ನು ಮುಂದೂಡಿಸ್ತೇವೆ ಅಥವಾ ಡಿಲೀಟ್ ಮಾಡ್ತೇವೆ. ಅದು ಈಗ ಮಾಡೋದು ಬೇಡ ಅಂಥೇಳಿ. ಬಟ್ ಆದರೆ ಈ ಸೈಕ್ಲಿಂಗ್ ಆ ಥರ ಆಗಲ್ಲ. ಒಂದು ರೇನ್ಕೋಟ್ ಹಾಕೊಂಡು ಹೋಗಿಬಿಡೋದು. ಇನ್ಫ್ಯಾಕ್ಟ್ ಮಳೆಯಲ್ಲಿ ಇನ್ನೂ ಜಾಸ್ತಿ. ಹೌದು. ಮೂರನೇದು ಆತ್ಮವಿಶ್ವಾಸ. ಪ್ರತಿಯೊಂದು ಸಾಧನೆಯು ತಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಮತ್ತೊಂದು ಗುರಿ ಸಾಧನೆ. ಸೈಕ್ಲಿಸ್ಟ್ಗಳು ಗುರಿಗಳನ್ನು ನಿಗದಿಪಡಿಸಿಕೊಂಡು ಅವುಗಳನ್ನು ಸಾಧಿಸಲು ಯೋಚಿತವಾಗಿ ಪ್ರಯತ್ನಿಸುತ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಮ್ಮದು ಮಾನಸಿಕ ಒಂದು ಮನೋಭಾವನೆಯನ್ನು ಹೆಚ್ಚಿಗೆ ಆಗಿ ನೀವೇನು ಖಿನ್ನತೆ ಅಂದ್ರಲ್ಲ, ಖಿನ್ನತೆ ದೂರ ಇರುವಂಥದ್ದು ಒಂದು ಪಾತ್ರ ಬಹಳ ಮುಖ್ಯವಾಗಿದೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಅದು ಬಹಳ ಬೇಕು. ಆ್ಯಂಡ್ ನೋಡ್ತಾ ನೋಡ್ತಾ ನಾವು ಈಗ ಶಾಲಾ ಕಾಲೇಜ್ ಪ್ರಾರಂಭವಾಗಿದೆ. ಶಾಲಾ ಎಸ್ಪೆಷಲಿ ಶಾಲೆಯ ದಿನಗಳು ರಜೆಗಳು ಇತ್ತು. ಅಂಥ ಸಂದರ್ಭದಲ್ಲಿ ಮಕ್ಕಳು ಸೈಕಲನ್ನು ಬಳಸಿದ್ರು. ಅದನ್ನು ದೃಶ್ಯ ನೋಡಲಿಕ್ಕೆ ಬಹಳ ಖುಷಿ ಆಯಿತು. ಏಕೆಂದರೆ ಸ್ವಲ್ಪ ಟೈಮ್ ಆಗಿತ್ತು ಸೈಕಲ್ ರೋಡ್ನಲ್ಲಿ ನಾವು ಕಂಡು ಬರುವುದು ಬಹಳ ಬಹಳ ಅಪರೂಪವಾಗಿತ್ತು ಬಿಕಾಸ್ ಆಫ್ ಆನ್ಲೈನ್ ಗೇಮ್ಸ್. ಈಗ ಅಂಥ ಸಂದರ್ಭದಲ್ಲಿ ಚಟ ಬಹಳ ಮುಖ್ಯವಾಗಿ ಸ್ಕ್ರೀನ್ ಅಡಿಕ್ಷನ್ ಆಗಿದೆ. ಸ್ಕ್ರೀನ್ ಅಡಿಕ್ಷನ್ದಿಂದನೂ ದೂರವಾಗಲಿಕ್ಕೆ ಸರ್ ಹೇಳಿದ್ರು ಮೊಬೈಲಿಂದ ದೂರ ಆಗಿಬಿಡ್ತೇವೆ ಅಂತ. ಮೊಬೈಲಿಂದ ದೂರ ಆಗಲಿಕ್ಕೆ ಸೈಕ್ಲಿಂಗ್ ಇನ್ನೂ ಎಷ್ಟು ಸಹಾಯ ಮಾಡುತ್ತೆ ಅದ್ರ ಬಗ್ಗೆ ಸ್ವಲ್ಪ. ಒಂದು ನಮ್ಮದು ಸ್ಕ್ರೀನ್ ಟೈಮ್ ಅಂತೂ ಕಡಿಮೆ ಆಗುತ್ತೆ. ಆಮೇಲೆ ಸೈಕಲ್ ಆಗಲೇ ಹೇಳಿದಾಗೆ ಪ್ರತಿಯೊಂದು ನಾವು ಪೈಡಲ್ ಏನು ತಿಳಿತೇವಲ್ಲ, ಆ ಪ್ರತಿಯೊಂದು ನಮ್ಗೊಂದು ಖುಷಿ ಕೊಡ್ಕೊಂತ ಹೋಗ್ತೈತಿ. ದೆನ್ ನಮ್ಮದು ಹಾರ್ಮೋನಲ್ ಚೇಂಜಸ್ ಹಾಕೊಂತ ಹೋಗ್ತೈತಿ. ಸೊ ರಕ್ತದ ನಾವು ಏನು ಇಂಡಿಕೇಟರ್ಸ್ ಅಂತ ಹೇಳಿರ್ತೇವಲ್ಲ, ಅದೆಲ್ಲ ಚೆನ್ನಾಗಿ ಒಂದು ಫಿಲ್ಟ್ರೇಷನ್ ಆಗಲಿ ಅಥವಾ ಲಂಗ್ ಕೆಪಾಸಿಟಿ, ಶ್ವಾಸಕೋಶದಿಂದ ಬ್ರೀದಿಂಗ್ ಎಕ್ಸಸೈಸಸ್, ದೆನ್ ಅಪ್ಪರ್ ಲಿಂಬ್ ಮಸ್ಕ್ಯುಲರ್ ಎಕ್ಸಸೈಸಸ್, ಎಲ್ಲ ಥರ ಎಕ್ಸಸೈಸ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಅದು ನಾವು ಸೈಕಲ್ ಒಂದು ಸ್ವಲ್ಪ ಹೋಗಿ ಬಂದ ನಂತರ ನಮ್ಗೆ ಏನಾದರೂ ಹಸಿವಾಗುತ್ತೆ. ಸೊ ಚೆನ್ನಾಗಿ ಹಸಿವಾಗುತ್ತೆ. ದೆನ್ ಅದೇ ದಿನ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ. ದೆನ್ ಅದೇ ದಿನ ನಾವು ಇಷ್ಟೊಂದು ಕೆಲಸ ಮಾಡ್ತೇವಲ್ಲ, ಮನೆಯವರೆಲ್ಲ ಖುಷಿ ಆಗ್ತಾರೆ. ಹೌದಪ್ಪ, ಈ ಸೈಕ್ಲಿಂಗ್ ಹೋಗಿ ಬಂದು ಕೂಡ ಇಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ. ಅದೇ ಥರ ಅದೇ ಬಿಟ್ಟು ನಾವು ಸುಮಾರು ಒಂದು 7:30 ಎದ್ದು ಅಂತ ಇಟ್ಕೋರಿ, ಯಾವುದೂ ಕೆಲಸ ಆಗಲ್ಲ. ನಮಗೆ ಟಿ ವಿ ನೋಡೋದು ಅಥವಾ ಮೊಬೈಲ್ ನೋಡೋದು, ಸ್ಟೇಟಸ್ ನೋಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಕಾಲ್ ಕಳೆಯೋದು, ಈಗಿಂದ ಏನು ಜೆನ್ಜಿ ಇದು ಇದೆ ಅಲ್ಲ, ಜನರೇಷನ್ ಝೆಡ್ ಅದು, ಆ ಥರ ವ್ಯರ್ಥವಾಗಿ ನಾವು ಕಾಲ್ ಕಳಿತೇವೆ. ಆದರೆ ಇದು ನಾವು ಸೈಕ್ಲಿಂಗ್ ಹೋಗಿರ್ತೇವಲ್ಲ, ನಮ್ಮ ಸೃಷ್ಟಿ ಸೌಂದರ್ಯ ಇಷ್ಟೊಂದು ಚೆನ್ನಾಗಿ ಸಿಗ್ತೈತಿ. ಪ್ರತಿಯೊಂದು ಒಂದು ನಾವು ಸೃಷ್ಟಿಯನ್ನು ಸೌಂದರ್ಯವನ್ನು ಅನುಭವಿಸ್ತೇವೆ. ಅದನ್ನ ನೋಡಿ ನಾವು ಫೋಟೋಗಳು ಕೂಡ ತೊಗೋತೇವೆ. ನಮ್ಮದು ಒಂದು ದೊಡ್ಡ ಒಂದು ಆಲ್ಬಮ್ನೇ ಇದೆ. ಅಂದರೆ ಸಾಫ್ಟ್ ಕಾಪಿಯಲ್ಲಿ ಇದು ಮಾಡ್ತಾರೆ. ಅದನ್ನ ನೋಡಿ ಮತ್ತೆ ಅದು ಹಿಂದೆ ಹೊಳಿ ನೋಡಿದರೆ ಅದು ಎಷ್ಟೊಂದು ಖುಷಿ ಪಡ್ತೈತಿ. ನಾವು ಬೇರೆ ಬೇರೆ ಮಾರ್ಗವಾಗಿ ಹೋಗ್ತೇವೆ. ಒಂದು ಸರ್ತಿ VTU ಹೋಗ್ತೇವೆ, ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯಕ್ಕೆ. ಸುವರ್ಣ ಸೌಧ ಈ ಕಡೆ ಹೋಗ್ತೇವೆ. ಆಮೇಲೆ ಮತ್ತೆ ಗಣೇಶ್ಪುರ್ ಕಡೆ ಹೋಗ್ತೇವೆ, ಕ್ಯಾಂಪ್ನಲ್ಲಿ ಹೋಗ್ತೇವೆ, ಫೋರ್ಟ್ನಲ್ಲಿ ಹೋಗ್ತೇವೆ. ದೆನ್ ಹೈವೇ ಹಿಡ್ಕೊಂಡು ಈ ಕಡೆ ವಂಟ್ಮೂರಿ ಕಡೆ ಹೋಗ್ತೇವೆ. ದೆನ್ ಖಾನಾಪುರ್ ಮಾರ್ಗವಾಗಿ ಹೋಗ್ತೇವೆ. ನಮ್ಮದು ಏನು ಬಿಟ್ಟು ಒಂದು ಅಲ್ಲಿ ಗ್ಲೋಬ್ ಟಾಕೀಸ್ ಕಡೆ ಅಲ್ಲಿ ಬಂದು ನಾವು ಇಬ್ಬರು ಕೂಡ್ತೇವೆ ಮಾರ್ನಿಂಗ್. ದೆನ್ ಅಲ್ಲಿ ಕೂಡಿದ ನಂತರ ನಮ್ದು ಏನೋ ಪ್ಲ್ಯಾನ್ ಅಂತ ಇರಲ್ಲ. ಯಾಕಡೆ ಚೆನ್ನಾಗಿ ಅನಿಸುತ್ತೆ ಆ ಕಡೆ ಹೋಗ್ತೇವೆ. ಬಟ್ ಪ್ರತಿ ಸರ್ತಿನೂ ನಮ್ಗೆ ಇಷ್ಟೊಂದು ಹೋಗಿದ್ದೇವಲ್ಲ, ಯಾವುದು ಕೂಡ ನಿರಾಸದಾಯಕ ಯಾವುದೂ ಆಗಿಲ್ಲ. ಅಥವಾ ಹೌದಪ್ಪ ನಮ್ಗೆ ಯಾಕಾದರೂ ಬಂದು ಈ ಥರ ಒಂದು ಭಾವನೆ ಮೂಡಿಲ್ಲ. ನಮ್ಗೆ ಅದು ಖುಷಿ ಕೊಡ್ತೈತಿ. ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಇವ್ರ ಜೊತೆ ಸೈಕ್ಲಿಂಗ್ ಮಾಡ್ತೀರಾ? ನನ್ನ ಕಳೆದ ಆಫ್ಟರ್ ಕೋವಿಡ್ ಆದಮೇಲೆ ನಾನು ಹೆಚ್ಚು ಕಮ್ಮಿ, ನಾನು ಮತ್ತು ಡಾಕ್ಟರ್ ನಾಗರಾಜ್ ಪಾಟೀಲ್ ಅವರು ಹೆಚ್ಚು ಕಮ್ಮಿ ಪ್ರತಿ ಸಂಡೇ ಯಾವ ಸಂಡೇನೂ ಮಿಸ್ ಮಾಡಿಲ್ಲ. ಉಳಿದ ದಿನಗಳು ಹೆಂಗಾಗುತ್ತೆ, ಇದು ನಾವು ಆಫೀಸ್ಗೆ ಕಾಲೇಜ್ಗೆ ಬರಬೇಕಾಗುತ್ತೆ, ನಮ್ಮ ಈ ಮೆಡಿಕಲ್ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅನ್ನೋ ಇದರಲ್ಲಿ ಉಳಿದ ದಿನ ಆಗಲ್ಲ. ಆದ್ರೂ ನಮ್ಮ ಏರಿಯಾದಲ್ಲಿ ನಾವು ಮಾಡ್ತಾ ಇರ್ತೀವಿ. ಸೊ ಅವ್ರದ್ದು ಇರೋದು ಮಜ್ಗಾಂವ್, ನಮ್ದು ಇರೋದು ಕಲಬುರಗಿ, ಈ ಥರ ದೂರ ಇರೋದ್ರಿಂದ ಇಬ್ಬರದು ನಮ್ಮದು ಪಾಯಿಂಟ್ ಎಲ್ಲಿರುತ್ತೆ ಅಂತಂದರೆ ಗ್ಲೋಬ್ ಥಿಯೇಟರ್ ಇರುತ್ತೆ. ಅಲ್ಲಿ ಬಂದಮೇಲೆ ಸ್ಪಾಟ್ ಡಿಸಿಷನು ಯಾವ್ದು ಸರ್ ಏನಂತೀರಾ ಅಂತಂದಮೇಲೆ ಅವ್ರು ಹೇಳ್ತಾರೆ ಇಲ್ಲಿಗೆ ಹೋಗೋಣ ಅಂತೇಳಿ. ಒಂದು ಸರಿ ನಾವು ವೇಣುಗ್ರಾಮ್ ಜೊತೆ ಸೈಕ್ಲಿಂಗ್ ಜೊತೆ ಸೇರಿಕೊಂಡು ನಿಯರ್ಲಿ 100 ಕಿಲೋಮೀಟರ್ಸ್ ಹೋಗಿದ್ವಿ. ದಟ್ ಇಸ್ ದ ಹೈಯೆಸ್ಟ್ ಆ್ಯಕ್ಚುಲಿ ನಿಯರ್ ಬೈ, ಈಗ ಸಮೀಪದಲ್ಲಿ ಅಲ್ಲಿ ಹೋಗಿದ್ವಿ. ಸೊ ಆ ಟೈಮಲ್ಲಿ ಸಿಕ್ಕಾಪಟ್ಟಿ ಆ ಮಳೆಯಲ್ಲಿ ಇಷ್ಟು ಎಂಜಾಯ್ ಮಾಡಿದ್ವಿ ಅಂತಂದರೆ ನಾವೇ ಹೋಗಿ ಬಂದ್ವಾ ಅಂತ ಜನರು ಕೇಳ್ತಾರೆ. ನೀವು ಸುಮ್ಮನೆ ಏನೋ ಒಂದು ಖುಷಿಗೋಸ್ಕರ ನಾವು ಫೋಟೋಗಳನ್ನು ತಗೊಂಡಿರೋದಾಗಲಿ ಸ್ಟೇಟಸ್ ಅಂತ ಇಡ್ತೀವಿ ವಾಟ್ಸಪ್ಪಲ್ಲಿ. ಇಟ್ಟಾಗ ಎಷ್ಟೋ ಜನ ಆಶ್ಚರ್ಯವಾಗಿ ಕೇಳಿದ್ರು, ನೀವು ಹೋಗಿಲ್ಲ ಹಿಂಗೆ ಸುಮ್ಮನೆ ಇಟ್ಟಿದ್ರೆ ಹಂಗೆ ಅಂತೇಳಿ. ಆಮೇಲೆ ಅವರೆಲ್ಲ ಚೆಕ್ ಮಾಡಿ ನೋಡಿದ್ರೆ ಅಬ್ಬಬ್ಬ ಇಷ್ಟೆಲ್ಲ ಹೋಗ್ಬೋದಾ, ಸೈಕ್ಲಿಂಗಲ್ಲಿ ಹೋಗ್ಬೋದಾ, ನಾವು 2 ಕಿಲೋಮೀಟರ್ಸ್ ಹೋಗ್ಬೇಕಾದ್ರೆ ಟಯರ್ಡ್ ಆಗುತ್ತೆ. ಅವತ್ತಿಂದ ಹೆಚ್ಚು ಕಮ್ಮಿ ನಿಯರ್ಲಿ 40 to 50 ಮೆಂಬರ್ಸ್ ನನ್ನ ಪೇಷಂಟ್ಗಳಾಗಿರಲಿ ಅಥವಾ ಫ್ರೆಂಡ್ ಸರ್ಕಲ್ ಆಗಲಿ ಫೋನ್ ಹಚ್ಚಿ ಕೇಳ್ತಾರೆ, ನನ್ನ ಸೈಕಲ್ ಯಾವ್ದು ತೊಗೋಬೇಕು, ವೆದರ್ ಗೇರ್ ಸೈಕಲ್ ಆರ್ ವಿತೌಟ್ ಗೇರ್, ವಿಚ್ ಒನ್ ಯು ಆರ್ ಪ್ರಿಫರಿಂಗ್. ಅಂದರೆ ಯಾವುದನ್ನು ನೀವು
ಪ್ರಿಫರೆನ್ಸ್ ಮಾಡ್ತೀರಿ ಅಂತ ಕೇಳಿದಾಗ ನಾನು ನನ್ನ ಪ್ರಕಾರ ಎಷ್ಟೋ ಜನ ಹೇಳ್ತಾರೆ ಗೇರ್ ಸೈಕಲ್ ತೊಗೊಳ್ರಿ, ಗೇರ್ ಸೈಕಲ್ ತೊಗೊಳೋದ್ರಿಂದ ನಿಮಗೆ ಅಪ್ ಎಲಿವೇಶನ್ ಇದ್ದಾಗ ಅನುಕೂಲ ಆಗುತ್ತೆ. ನೋ, ನನ್ನ ಪ್ರಕಾರ ಇದ್ರ ಪ್ರಕಾರ ವಿತೌಟ್ ಗೇರ್ ಇದ್ರೇ ಅದಕ್ಕೊಂದು ನೀವು ನಿಮ್ಮ ಪ್ರೆಷರ್ ಹಾಕ್ತಾ ಇದ್ರಿ, ನಿಮ್ಮ ಪರ್ಸನಲಿ ಪ್ರೆಷರ್ ಅಲ್ಲಿ ಗೇರ್ ಹಾಕಿದ್ರಿ ಅಂತಂದ್ರೆ ಅಲ್ಲಿ ಬಂತು ಮತ್ತೆ ಮೋಟ್ರ್ ಒಂದು ಸ್ವಲ್ಪ ಒಂದು ಪರ್ಸೆಂಟೇಜ್ ಆದ್ರೂ ಬಂದೇ ಬರುತ್ತೆ ಮೋಟ್ರ್ ಅಂತ ಹೇಳಿ. ಸೊ ದಯವಿಟ್ಟು ನಾನೇನು ಮಾಡೋದು, ವಿತೌಟ್ ಗೇರು ಆ ಸೈಕಲ್ಲೇ ಯೂಸ್ ಮಾಡ್ರಿ. ನಿಮ್ಗೆ 2 ಕಿಲೋಮೀಟರ್ ಆದರೆ 2 ಕಿಲೋಮೀಟರ್ ಹೋಗ್ರಿ, 4 ಕಿಲೋಮೀಟರ್ ಆದರೆ 4 ಕಿಲೋಮೀಟರ್ ಹೋಗ್ರಿ. ಯಾಕಂತಂದ್ರೆ ನನಗೆ ವಿತೌಟ್ ಗೇರ್ ತೊಗೊಳ್ಳೇಬೇಕು ಅಂತೇಳಿ ನಾಗರಾಜ್ ಪಾಟೀಲ್ ಸರ್ ಬೆನ್ನು ಹತ್ತಿದ್ರು. ಅವ್ರಿಗೆ ನಾನು ನೀವು ವಿತೌಟ್ ಗೇರ್ ತೊಗೊಂಡ್ರೆ ನಾನು ತೊಗೊಳ್ಳೋದಂತ ಅವ್ರಿಗೆ ನಾನು ಬೆನ್ನು ಹತ್ತಿದೆ. ಇಬ್ರು ಜೊತೆಗೆ ವಿತೌಟ್ ಗೇರ್ ತೊಗೊಂಡೆ ಇವತ್ತು 50 ಕಿಲೋಮೀಟರ್ 60 ಕಿಲೋಮೀಟರ್ ಹೋಗ್ತೀವಿ. ನನಗೆ ಆ್ಯಕ್ಚುಲಿ ಒಂಥರ ಏನಂದರೆ ಆಫ್ಟರ್ ಕೋವಿಡ್ ಒಂಥರ ಫ್ರೆಶ್ನೆಸ್ ಬರ್ತಿರೋದು, ಅಥವಾ ಇನ್ನೂ ಇದೇ ಲೈಫ್ ಸ್ಟೈಲ್ ಈ ಥರ ಎಲ್ಲ ಎಂಜಾಯ್ ಮಾಡ್ಬೋದಾ ನಾವು ಆಫ್ಟರ್ 40 ನಿಯರ್ ಬೈ 40 ಅಂತಂದರೆ ನಾಗರಾಜ್ ಪಾಟೀಲ್ ಅವ್ರ ಜೊತೆ ಸೈಕ್ಲಿಂಗ್ ಸೇರಿದ ಮೇಲೆ ಗೊತ್ತಾಗಿತ್ತು ನನಗೆ. ಬಹಳ ಒಂದು ಮುಖ್ಯವಾದ ಪಾಯಿಂಟ್ ಅನ್ನು ನೀವು ಹೇಳಿದ್ರೆ ಅದೇ ಪ್ರಶ್ನೆಯಾಗಿ ಕೇಳಬೇಕಿತ್ತು. ಸೈಕಲ್ ಅಂದ ತಕ್ಷಣ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಚಿಕ್ಕ ಹುಡುಗರ ಕಡೆನೂ ನಾನು ನೋಡ್ತಾ ಇದ್ದೇನೆ ಗೇರ್ ಸೈಕಲ್ ಬಂದ್ಬಿಟ್ಟಿದೆ. ಬಾಲ್ಯದಿಂದ ಹಿಡಿದು ನಾವು ಇದುವರೆಗೂ ಗೇರ್ಲೆಸ್ ಸೈಕಲ್ಲೇ ನಾವು ಪ್ರಿಫರ್ ಮಾಡ್ತಿದ್ವಿ, ಯಾಕಂದ್ರೆ ಅದರಲ್ಲಿ ಮಹತ್ವವಾಗಿ ನಮ್ಮ ಫ್ಯಾಟ್ ಆ್ಯಂಡ್ ಎನರ್ಜಿನೇ ಅದರಲ್ಲಿ ಗೇರ್ ಇದ್ದಂಗೆ. ಯಾವತ್ತು ಇನ್ಕ್ಲೈನ್ ಇರುತ್ತೆ ಅಲ್ಲಿ ನಾವು ಪ್ರೆಷರ್ ಹಾಕಬೇಕು, ಅದೇ ತಾನೇ ನಿಜವಾದ ಸೈಕ್ಲಿಂಗು. ಅಂತ ಸಂದರ್ಭದಲ್ಲಿ ಗೇರಿನ ತಮ್ಮದೇ ಆದಂಥ ಮಹತ್ವ ಇದೆ. ಗೇರ್ಲೆಸ್ ಸೈಕಲ್ ತಗೊಳ್ಳೋ ಡಿಸಿಷನ್ ಮಾಡಿದ್ರೆ ಯಾವ್ದಾದ್ರು ಒಂದು ಮೂಮೆಂಟ್ ನೀವು ರೈಡ್ನಲ್ಲಿ ಹೋದಾಗ ಗೇರ್ ಸೈಕಲ್ದವರು ಅಲ್ಲಿಂದ ಸ್ಮೂತ್ ಹೋಗ್ತಿರ್ತಾರೆ, ನೀವು ಅಲ್ಲಿಂದ ಬಹಳ ಕಠಿಣವಾಗಿ ಹೋಗ್ತಿರ್ತಾರೆ. ಡಿಡ್ ಯು ರಿಗ್ರೆಟ್ ದಟ್? ಗೇರ್ ಸೈಕಲ್ ಏನಾಗುತ್ತೆ ಸರ್ ಹೇಳಿದ ಪ್ರಕಾರ ಎಲಿವೇಶನ್ ನಲ್ಲಿ ಈಗ ನಾವು ನಮ್ಮದು ಇದು ಫೋರ್ಟ್ ಇದೆ ಅಲ್ಲ, ಶಿವಾಜಿ ಫೋರ್ಟ್, ರಾಜಹಂಸಗಢ, ಹೌದು, ಅಲ್ಲಿ ಒಂದು ಸರ್ತಿ ನಮ್ಗೆ ಅದು ಅನುಭವ ಆಗಿತ್ತು. ಅನುಭವ ಅಂತ ಅಂದ್ರೆ ಮೇಲ್ ಹತ್ತಬೇಕಾದ್ರೆ ಏನು ಅಷ್ಟೊಂದು ಇಲ್ಲ, ತೆಳಗಡೆ ಇಳಿಬೇಕಾದ್ರೆ ನಮ್ಮದು ಬ್ರೇಕ್ ಹತ್ತಲ್ಲ. ಯಾಕಂದ್ರೆ ಭಾಳ ಸ್ಪೀಡಾಗಿ ಬರುತ್ತೆ. ಅದೇ ಗೇರ್ ಸೈಕಲ್ದವ್ರದ್ದು ಅವ್ರದ್ದು ಬ್ರೇಕ್ ಇಮಿಡಿಯೇಟ್ಲಿ ಅವ್ರು ಹತ್ಬೋದು, ಯಾಕಂದ್ರೆ ಅವರು ಗೇರ್ ಚೇಂಜ್ ಮಾಡಿರ್ತಾರೆ. ಅದು ಬಿಟ್ಟರೆ ಮತ್ತೆ ಬೇರೆದೇ ಯಾವುದು ಇದು ಲಾಭದಾಯಕ ನಮಗೇನು ಅನಿಸಿಲ್ಲ. ಆಮೇಲೆ ನಾವು ವಿ ಆರ್ ವೆರಿ ಫೈನ್ ವಿತ್ ನಾನ್ ಗೇರ್ ಸೈಕಲ್. ಎಲ್ಲರೂ ಕೇಳ್ತಾರೆ, ಅರೆ ನಾನ್ ಗೇರ್ ಸೈಕಲ್ ನೀವು ಇಷ್ಟು ದೂರ ಹೆಂಗೆ ಹೋಗ್ತೀರಾ ಅಂತ. ಬಟ್ ಅದೇನು ಡಿಫ್ರೆನ್ಸ್ ಆಗಲ್ಲ. ನಾವು ಗೇರ್ ಸೈಕಲ್ ಇದ್ದವ್ರ ಜೊತೆ ಅವ್ರ ಜೊತೆ ಕೂಡ ಸಮಾಲೋಚನೆ ಮಾಡಿದ್ದೇವೆ. ಅವ್ರು ಕೂಡ ಅದನ್ನೇ ಹೇಳ್ತಾರೆ, ಜಸ್ಟ್ ತೆಳಗಡೆ ಇಳಿಬೇಕಾದ್ರೆ ಅಷ್ಟೊಂದು ಹೆಲ್ಪ್ ಆಗುತ್ತೆ, ಅದು ಬಿಟ್ಟರೆ ಮತ್ತೆ ಬೇರೆದೇನು ಆ ಥರದ ಪ್ರಯೋಜನ ಇಲ್ಲ ಅಂತೇಳಿ. ಆ ಥರದ ಮೇಂಟೆನೆನ್ಸು ಜಾಸ್ತಿ ಇರುತ್ತೆ. ಆ ಸಂದರ್ಭದಲ್ಲಿ ಇಂಧನದ ಬಗ್ಗೆ ನಾನು ಪ್ರಾರಂಭದಲ್ಲಿ ಮಾತನಾಡಿದೆ, ಇಂಧನ ಆ್ಯಂಡ್ ಪರ್ಯಾವರಣ. ಈಗ ಪರ್ಯಾವರಣಕ್ಕೆ ಲಾಭದಾಯಕವಾಗಿ ನಾವು ಈಕೋ ಫ್ರೆಂಡ್ಲಿ ಆಗಿ ಅಂತ ಹೇಳ್ತಾರೆ. ಸೈಕಲ್ ಇಸ್ ದ ಮೋಸ್ಟ್ ಈಕೋ ಫ್ರೆಂಡ್ಲಿ ವೆಹಿಕಲ್ ಯು ಕ್ಯಾನ್ ಯೂಸ್ ಅಂತ ಹೇಳ್ತಾರೆ. ಈಗ ಎಲ್ಲ ಕಡೆ ಪ್ರೈಸಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇಂಧನದ್ದು. ಅಂತ ಸಂದರ್ಭದಲ್ಲಿ ಸೈಕಲ್ ಎಷ್ಟು ಲಾಭಕಾರಿ? ಸೈಕಲ್ ಈಗಿನ ಕರೆಂಟ್ ಸಿಚುವೇಶನ್, ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳವರು ಹೇಳಿದ ಹಾಗೆ ಈಗಿನ ವಿಶ್ವ ಮಟ್ಟದಲ್ಲಿ ಏನು ನಡೀತಾ ಇದೆ ಇಂಧನಕ್ಕಾಗಿ, ದಿನ ರೇಟ್ ಅಂತೂ ಹೆಚ್ಚಾಗ್ತಾ ಇದೆ ಇಂಧನದು. ಸೊ ಸೈಕ್ಲಿಂಗ್ ಒಂದು ಬಜೆಟ್ ಫ್ರೆಂಡ್ಲಿ, ಸೆಕೆಂಡ್ ಈಕೋ ಫ್ರೆಂಡ್ಲಿ, ನೈಸರ್ಗಿಕವಾಗಿ ಯಾವುದೇ ಥರ ಕಾರ್ಬನನ್ನು ಅಥವಾ ಹೊಗೆಯನ್ನು ಕಕ್ಕುವುದಿಲ್ಲ. ಸೊ ಇದರಿಂದ ಏನಾಗ್ತದೆ, ಪರ್ಯಾವರಣದ ಒಂದು ಫ್ರೆಂಡ್ಲಿ ಇರುತ್ತೆ, ಈಕೋ ಫ್ರೆಂಡ್ಲಿಯಾಗಿ ಇರುತ್ತದೆ. ನಾನೇನು ಹೇಳಕ್ಕೆ ಬಯಸ್ತೇನೆ ಅಂತಂದರೆ, ಪ್ರತಿಯೊಂದು ಆಫೀಸ್ನಲ್ಲಿ ಅವ್ರದ್ದೇ ಆದ ಒಂದು ಸೈಕಲ್ ಇಡುವಂಗೆ ಒಂದು ಸ್ಥಾನವನ್ನು ಕೊಡಬೇಕು. ದೆನ್ ಸೈಕಲ್ ಬಳಸುವವರದ ಜಾಗೃತಿಯನ್ನು ಅವೇರ್ನೆಸ್ ಹೆಚ್ಚಿಗೆ ಮಾಡಬೇಕು. ದೆನ್ ಅವ್ರಿಗೆ ಒಂದು ಪ್ರತ್ಯೇಕವಾದ ಒಂದು ಕೊಠಡಿಯಲ್ಲಿ ಅಥವಾ ಬೇಸ್ಮೆಂಟ್ನಲ್ಲಿ ಏನಾದರೂ ಅವ್ರದ್ದು ಪಾರ್ಕಿಂಗ್ ಇರುತ್ತೆ ಅಲ್ಲ, ಅದು ಒಂದು ಮಾಡಿಕೊಡ್ಬೇಕು. ದೆನ್ ರೋಡ್ಗಳಲ್ಲಿ ಒಂದು ಸೈಕ್ಲಿಂಗ್ ಟ್ರ್ಯಾಕ್ ಕಂಪಲ್ಸರಿಯಾಗಿ ಮಾಡಬೇಕು. ಈಗ ನಮ್ಮಲ್ಲಿ ಬೆಳಗಾವಿಯಲ್ಲಿ ನಾವು ನೋಡಿದ್ದೇವೆ, ಸುಮಾರು ರೋಡ್ಗಳ ಮಾದರಿ ರಸ್ತೆಯಲ್ಲಿ ಸೈಕ್ಲಿಂಗ್ ಟ್ರ್ಯಾಕ್ ಮಾಡಿದ್ದಾರೆ. ಬಟ್ ಅದನ್ನ ಯಾವುದೋ ಒಂದು ಕಾರ್ಯದ ಚಟುವಟಿಕೆ ಇಲ್ಲ. ಅದರಲ್ಲಿ ಏನು ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ, ಅವ್ರದೇ ಆದ ಒಂದು ಬೈಕ್ಗಳು ಪಾರ್ಕಿಂಗ್. ಇದು ಚೇಂಜ್ ಆಗಬೇಕು. ಹೆಂಗೆ ಬೇರೆ ದೇಶನಲ್ಲಿ ಇದೆ, ನೆದರ್ಲ್ಯಾಂಡ್ಸು ಅಥವಾ ಜಪಾನ್, ಅಲ್ಲಿ ಸೈಕಲ್ ಉಪಯೋಗ ಹೆಚ್ಚಿಗೆ. ಸೊ ಅದೇ ಪ್ರಕಾರ ಇಲ್ಲಿ ಕೂಡ ಅದು ಒಂದು ಕಡ್ಡಾಯವಾಗಿ ಒಂದು ರೂಲ್ ಮಾಡಬೇಕು. ಬರೀ ಹೆಸರಿಗೆ ಅಷ್ಟೇ ಅಲ್ಲ, ಒಂದು ಸೈಕ್ಲಿಂಗ್ ಟ್ರ್ಯಾಕ್ ಮಾಡ್ಬೇಕಂತ ಹೇಳಿ ಪ್ರತಿಯೊಬ್ಬರು ಅದನ್ನ ಉಪಯೋಗಿಸ್ಬೇಕು ಅದನ್ನ ಅಂಥೇಳಿ ನಾನು ಹೇಳ್ಬೋದು. ಸರ್, ಈಗ ಸೈಕ್ಲಿಂಗ್ ಪ್ರಾರಂಭ ಮಾಡಬೇಕು ಅಂತ ಒಂದು ಮೋಟಿವೇಶನ್ಗೆ ಬಂದಿರ್ತಾರೆ ಕೇಳುಗರು, ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರೋ? ವಾಟ್ ಆಲ್ ಏನಂತಾರೆ ಸೆಕ್ಯೂರಿಟಿ ಮೆಷರ್ಸ್ ಅವರು ತಗೋಬಹುದು ವಿತ್ ರೆಸ್ಪೆಕ್ಟ್ ಟು ಬಿಫೋರ್ ರೈಡಿಂಗ್, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಈಗ ನಾನು ಹೇಳೋದಾದರೆ, ಸೈಕ್ಲಿಂಗು ಮಕ್ಕಳಲ್ಲಿ ಸ್ಟಾರ್ಟಿಂಗ್ ವಿತ್ ನಮ್ಮ ಚಿಲ್ಡ್ರನ್ ಮಕ್ಕಳಿಂದನೇ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಾವೀಗ ಏನು ಮಾಡ್ತೀವಿ, ವಿಡಿಯೋ ಗೇಮ್ಸು, ಆಮೇಲೆ
ಇನ್ನು ವಾಟರ್ ಗೇಮ್ಸಿಗೆ ಕರ್ಕೊಂಡು ಹೋಗ್ರಿ, ತಪ್ಪೇನಿಲ್ಲ. ವಾಟರ್ ಗೇಮ್ಸು ಆಡಲಿ ಅಥವಾ ವಿಡಿಯೋ ಗೇಮ್ಸು ಆಡಲಿ, ಐ ಡೋಂಟ್ ಮೈಂಡ್. ಬಟ್ ಇದರಲ್ಲಿ ಏನು ಅಂತಂತಂದ್ರೆ ನೀವು 10 ನಿಮಿಷ ಅದರಲ್ಲಿ ಕಳೆದ್ರೆ 1 ಅವರ್ ಅಥವಾ ಹಾಫ್ ಆನ್ ಅವರ್ ನೀವು ಸೈಕ್ಲಿಂಗಲ್ಲಿ ಕಲಿತ್ರಿ ಅಂತಂತಂದ್ರೆ, ಮಕ್ಕಳು ಕಲಿತ್ರಿ ಅಂದ್ರೆ ಎಷ್ಟು ಈಸಿ ಆಗುತ್ತೆ ಅಂದ್ರೆ ಅವರಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಬೆಳೀತಾ ಅವ್ರ ಹೈಟು ಹೆಚ್ಚಾಗುತ್ತೆ, ಅವರು ದೇಹದಲ್ಲಿ ಬದಲಾವಣೆಗಳು ಜಾಸ್ತಿ ಆಗುತ್ತೆ. ಜೊತೆಗೆ ಈಗ ನಾವು ನೋಡಿದ್ರೆ ಆಧುನಿಕ ಇದರಲ್ಲಿ ಕಳೆದ ಹೆಚ್ಚು ಕಮ್ಮಿ ಒಂದು ತಿಂಗಳಿಂದಾನೇ ನೋಡ್ತಾ ಇದ್ದೀವಿ, ಸಡನ್ ಆಗಿ 100 ರೂಪೀಸ್ ಇರ್ತಕ್ಕಂಥ ಇಂಧನ ಸಡನ್ ಆಗಿ 110 ಆಯ್ತು. ಐ ಮೀನ್ ಜಸ್ಟ್ ಐ ಆಮ್ ಗಿವಿಂಗ್ ಎಕ್ಸಾಂಪಲ್. ಇದರಿಂದ ಏನಾಗ್ತಾ ಇದೆ ಅಂತಂತಂದ್ರೆ ನಮ್ಮ ಖರ್ಚು ವೆಚ್ಚಗಳು ಜಾಸ್ತಿ, ಜೊತೆಗೆ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡ್ಕೊಳಕ್ ಆಗ್ತಿಲ್ಲ. ಈಗ ಮತ್ತೆ ತಿರ್ಗಾ ಎಷ್ಟೊಂದು ಜನ ನೋಡ್ತಾ ಇದ್ದೀನಿ ಸೈಕ್ಲಿಂಗ್ ಈಗ ಲಾಸ್ಟ್ 15 ಡೇಸ್ ಸೈಕಲ್ ತುಂಬಾ ಮಾರಾಟ ಆಗ್ತಾ ಇದೆ ಅಂತ ಕೇಳ್ಪಟ್ಟೆ ನಾನು. ಯಾಕಂತಂದ್ರೆ ತಿರ್ಗಾ ಮತ್ತೆ ಅದಕ್ಕೆ ಹೋಗ್ತಾ ಇದಾರೆ ಎಷ್ಟೋ ಜನ. ಈಗ ಆ ಫ್ಯಾಕ್ಟ್ರಿಗೆ ಹೋಗೋರಾಗ್ಲಿ ಅಥವಾ ಸಾಮಾನ್ಯ ಕೂಲಿ ಕಾರ್ಮರು ಈ ಲೇಬರ್ಸ್ ಇರ್ತಾರೆ, ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ, ಹೆಚ್ಚು ಕಮ್ಮಿ ಸೈಕ್ಲಿಂಗು. ಸರ್ ಹೇಳಿದ್ರು ಸ್ಮಾರ್ಟ್ ಸಿಟಿ ಅಂತ ಇರುತ್ತೆ. ನಾನು ಬೆಳಗಾವಿ ಒಂದೇ ಅಂತ ಹೇಳ್ತಾ ಇಲ್ಲ, ಇಲ್ಲಿರ್ತಕ್ಕಂಥ ಎಲ್ಲಾ ಸ್ಮಾರ್ಟ್ ಸಿಟಿಗಳಲ್ಲಿ ಸಪರೇಟ್ ಆಗಿ ಪಾರ್ಕಿಂಗ್ ಸೈಕ್ಲಿಂಗ್ ಒಂದು ಟ್ರ್ಯಾಕ್ ಮಾಡಿಕೊಟ್ಟಿದ್ದಾರೆ. ಆ ಟ್ರ್ಯಾಕ್ ಅನ್ನ ಶಿಸ್ತುಬದ್ಧವಾಗಿ ಏನಾದ್ರು ಯೂಸ್ ಮಾಡಿದ್ರೆ ಇಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲೇ ಹೋದ್ರು, ಯಾವ್ದು ಆಫೀಸ್ ಇರಲಿ, ಚಿಕ್ಕದಾಗಿರ್ಲಿ ಅಥವಾ ದೊಡ್ಡ ಇನ್ಸ್ಟಿಟ್ಯೂಟ್ ಆಗಿರಲಿ, ಅಲ್ಲೊಂದು ಸಪರೇಟ್ ಪಾರ್ಕಿಂಗ್ ಸರ್ ಹೇಳಿದ್ರು, ಪಾರ್ಕಿಂಗ್ ವ್ಯವಸ್ಥೆ ಅದು ಇದ್ರೆ ಇವನ್ ವರ್ಕ್ ಮಾಡುವಂತವ್ರಾಗ್ಲಿ ಅಥವಾ ಮಕ್ಕಳಿಗಾಗ್ಲಿ ಎಲ್ಲಾ ತರ ಹೆಲ್ಪ್ ಆಗುತ್ತೆ. ಇದು ನನ್ನ ಒಂದು ಪರ್ಸನಲ್ ಸಜೆಷನ್ ಜೊತೆಗೆ ರಿಕ್ವೆಸ್ಟ್. ಬಹಳ ಉತ್ತಮವಾಗಿ ಹೇಳಿದ್ರಿ. ಅಂತ ಸಂದರ್ಭದಲ್ಲಿ ಮೋಟಾರ್ ಸೈಕಲ್ ಓಡಿಸುವಾಗ ಹೆಲ್ಮೆಟ್ ಧರಿಸಿ ಅಂತ ಹೇಳ್ತಿರ್ತಾರೆ, ಸೈಕ್ಲಿಂಗ್ ಮಾಡುವಾಗಲೂ ಹೆಲ್ಮೆಟ್ ಹಾಕೋಬೇಕಾ, ಅದು ಏಕೆ ಅಂಡ್ ಯಾವ ಒಂದು ರೂಟಲ್ಲಿ ಹಾಕೋಬೇಕಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ? ಹೌದು, ಡೆಫಿನೆಟ್ಲಿ ಈ ಭಾಳ ಒಂದು ಒಳ್ಳೆ ವಿಚಾರ. ನಾವು ಇಬ್ರು ಕೂಡ ಒಂದು ಹೆಲ್ಮೆಟ್ ಧರಿಸ್ತೀವಿ, ಅದನ್ನ ನಾನು ಮೊದಲು ಹೇಳ್ತೀನಿ. ಮೊದಲು ನಾವು ಸ್ಟಾರ್ಟ್ ಮಾಡಿದ್ದು ನಾವು ಹೆಲ್ಮೆಟ್ ಇಲ್ದೇನೆ ಸ್ಟಾರ್ಟ್ ಮಾಡಿದ್ದು. ಆದರೆ ನಮ್ಗೆ ಗೊತ್ತಾಯ್ತು ಹೆಲ್ಮೆಟ್ ಎಷ್ಟು ಪ್ರಾಮುಖ್ಯತೆ ಇದೆ ಅಂತ ಹೇಳಿ. ಹೆಲ್ಮೆಟ್ ಯಾಕೆ ಧರಿಸ್ಬೇಕಪ್ಪ ಅಂತಂದ್ರೆ, ಯಾಕಂದ್ರೆ ಏನಾದರೂ ಸ್ಕಿಡ್ ಆಯ್ತು, ಸ್ಕಿಡ್ ಆತ ಅಂದ್ರೆ ನಮಗೆ ಮೊದಲೇ ಪೆಟ್ಟಾಗೋದು ತಲೆಗೆ ಪೆಟ್ಟಾಯ್ತಂದ್ರೆ ಅದು ದೊಡ್ಡ ಪ್ರಮಾಣದಲ್ಲಿ ನಮಗೆ ಒಳಗೆ ಬ್ರೈನ್ ತನಕ ಅದು ತಲುಪಬಾರ್ದು ಅಂತ ಹೇಳಿ ಅದು ಹೆಲ್ಮೆಟ್ ಧರಿಸ್ಬೇಕು. ಎರಡನೇದು ಹಿಂದಿಂದ ವಾಹನಗಳು ಕೂಡ ಬರ್ತಿರ್ತವೆ ಜೋರಾಗಿ, ಆ ಥರ ಒಂದು ಮುನ್ನೆಚ್ಚರಿಕೆಯಾಗಿ ಕೂಡ ನಾವು ಹೆಲ್ಮೆಟ್ ಧರಿಸ್ಬೇಕು. ಎರಡನೇದು ಸೈಕಲ್ ಹೊಸವಾಗಿ ತಗೋಬೇಕಾದ್ರೆ ನಿಮ್ಮ ಎತ್ತರ ಪ್ರಕಾರ ಒಂದು ತಗೊಳ್ರಿ. ದೆನ್ ಕಾಸ್ಟ್ ನೋಡ್ಕೊಂಡ್ಬಿಟ್ಟು ತಗೊಳ್ಳಿ, ಯಾಕಂದ್ರೆ ಸೈಕಲ್ ಅನ್ನೋದು ಬಿಟ್ಟು 3,000ದಿಂದ ಸುಮಾರು ಲಕ್ಷಗಟ್ಟಲೆ ಕೂಡ ಇದೆ. ನೀವು ಅಷ್ಟು ಹೆಚ್ಚಿನ ಕಾಸ್ಟ್ಲಿ ತಗೋಬೇಕಂತೇನಿಲ್ಲ, ನಿಮಗೆ ಯಾವ್ದು ಅವಶ್ಯಕತೆ ಇದೆ ಅದನ್ನ ತಗೊಳ್ಳಿ. ನಿಮ್ಗೆ 3,000 ಸೈಕಲ್ನಲ್ಲಿ ಕೂಡ ನೀವು ಅದೇ ಫೀಲ್ ಇರುತ್ತೆ. ದೆನ್ ಹೆಚ್ಚಿಗೆ ದುಡ್ಡಿನ ಕಾಸ್ಟ್ಲಿ ಸೈಕಲ್ನಲ್ಲಿ ಅದೇ ಇರುತ್ತೆ. ಇಷ್ಟೇನ ನೀವು ಗೇರ್ ತಗೋತೀರಾ, ಗೇರ್ಲೆಸ್ ತಗೋತೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದೆನ್ ಮುಖ್ಯವಾಗಿ ನೀವು ಸೈಕಲ್ ಮೇಲೆ ಹೋಗ್ಬೇಕಾದ್ರೆ ರಿಫ್ಲೆಕ್ಟಿವ್ ಬಟ್ಟೆ ಧರಿಸ್ಬೇಕು. ಅಂದರೆ ಏನಾದರೂ ಲೈಟ್ ಬಿಟ್ಟರೆ ಅದು ರಿಫ್ಲೆಕ್ಟ್ ಆಗಬೇಕು. ದೆನ್ ರಾತ್ರಿ ವೇಳೆ ನೀವು ಸೈಕ್ಲಿಂಗ್ ಮಾಡಬೇಕಾದ್ರೆ ಹಿಂದೆ ಒಂದು ರಿಫ್ಲೆಕ್ಟರ್ ಹಚ್ಚಲೇಬೇಕು. ಸೊ ಅಂದರೆ ಏನಾಗುತ್ತೆ, ನೀವು ಸೈಕ್ಲಿಂಗ್ ಸ್ಲೋ ಆಗಿ ಹೋಗ್ತಿರ್ತಾರೆ, ಹಿಂದಿಂದ ಟ್ರಕ್ ಅಥವಾ ಬೇರೆ ದೊಡ್ಡ ಗಾತ್ರದ ವಾಹನಗಳು ಬಂದಂದರೆ ಅವ್ರಿಗೆ ಗೊತ್ತಾಗಬೇಕು, ಇಲ್ಲಿ ಯಾರೋ ಒಬ್ಬರು ಸೈಕ್ಲಿನಲ್ಲಿ ಹೋಗ್ತಾ ಇದ್ದಾರೆ ಅಂತೇಳಿ. ಇಷ್ಟೊಂದು ಹೇಳಿ. ಸ್ಕೂಲ್ ಆ್ಯಂಡ್ ಕಾಲೇಜ್ ಹೋಗೋ ವಿದ್ಯಾರ್ಥಿನಿಯರಿಗೆ ಈ ಸೈಕಲ್ ಚಲಾಯಿಸಲು ಇಂಟ್ರೆಸ್ಟ್ ಜಾಸ್ತಿ ಮಾಡಲಿಕ್ಕೆ, ಆಸಕ್ತಿ ಜಾಸ್ತಿ ಮಾಡಲಿಕ್ಕೆ ಏನೆಲ್ಲ ಮಾಡ್ಬೋದು? ಏಕೆಂದರೆ ಸ್ಕೂಲು ಆ್ಯಂಡ್ ಕಾಲೇಜ್ ವಿದ್ಯಾರ್ಥಿನಿಯರು ನಮ್ಮ ಬಾಲ್ಯದ ದಿನಗಳಲ್ಲಿ ಬೇರೆ ಸೈಕಲ್ ತಗೊಳ್ಳೋ ಆಸೆ ಇರ್ತಿತ್ತು, ಆದರೆ ಈಗ ಇರೋ ಹುಡುಗರಿಗೆ ಸ್ಕೂಲಲ್ಲಿಯೇ ಸ್ಟಾರ್ಟ್ ಆಗಿದೆ ಮೋಟರ್ ಸೈಕಲ್ ಚಟ. ವೈದ್ಯರಾದ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದನ್ನು ನಾನು ಮಕ್ಕಳಿಗೆ ಶಾಲಾ ಮಕ್ಕಳಿಗಾಗಲಿ ಅಥವಾ ಕಾಲೇಜು ಮಕ್ಕಳಿಗಾಗಲಿ ಹೇಳೋದಕ್ಕಿಂತ ತಂದೆ ತಾಯಿಗಳಿಗೆ ಮೂಲತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂತಂದರೆ, ನೀವು ಕಷ್ಟಪಟ್ಟು ನಿಮ್ಮ ಬಾಲ್ಯ ದಿನಗಳನ್ನು ನೀವು ಸೈಕಲಿಂದ, ಒಂದು ಚಕ್ಕಡಿಯಿಂದ ಹಿಡ್ಕೊಂಡು ಇವತ್ತು ಮೋಟ್ರ್ ಸೈಕಲ್ಲು, ಕಾರು ತೊಗೊಂಡಿದ್ದೀರಿ. ಅವ್ರಿಗೂ ನೀವೇನು ಮಾಡಬೇಕು ಅಂತಂತಂದರೆ ಸೈಕ್ಲಿಂಗ್ದು ಇಂಪಾರ್ಟೆನ್ಸ್ ಏನು, ಹಳ್ಳಿಗಳದ್ದು ಇಂಪಾರ್ಟೆನ್ಸ್ ಏನು, ಅದನ್ನೆಲ್ಲ ತೋರಿಸಿ, ಆಮೇಲೆ ಎಷ್ಟು ಕಷ್ಟಪಟ್ಟು ಬಂದರೆ ಈಗ ಏನಾಗ್ಬಿಡುತ್ತೆ, ಈಸಿ ವೇ. ನನ್ನ ಮಗಳು 10 ಕಿಲೋಮೀಟ್ರ್ ಹೋಗ್ಬೇಕಾಗತ್ತೆ, 8 ಕಿಲೋಮೀಟ್ರ್ ಹೋಗ್ಬೇಕಾಗತ್ತೆ ಕಾಲೇಜಿಗೆ, ಅದಕ್ಕೆ ಒಂದು ಗಾಡಿ ಕೊಡಿಸ್ಬಿಡೋಣ. ಆ ಗಾಡಿಯಿಂದ ಆಗಿರ್ತಕ್ಕಂಥ ಅನಾಹುತಗಳೇ ಜಾಸ್ತಿ. ಎಕ್ಸಾಂಪಲ್ಗಳು ತುಂಬ ಇದಾವೆ, ಎಕ್ಸಾಂಪಲ್ಗಳು 1-2 ಅಲ್ಲ. ಆಮೇಲೆ ನಮ್ಮ ರೀಸೆಂಟ್ ಸರ್ಕಾರಗಳೆಲ್ಲಾನು ಇನ್ನೂ ಅದು ಒಂದು ರೀತಿಯಿಂದ ಸ್ಕೂಲಿಗೆ ಬರಲಿ ಮಕ್ಕಳು ಈಸಿಯಾಗಿ ಅನ್ನೋದಕ್ಕಾಗಲಿ ಅಥವಾ ಇದು ಒಳ್ಳೆ ಎಕ್ಸಸೈಸ್ಗಂತದಾಗಲಿ ಎಷ್ಟೋ ಸೈಕಲ್ಗಳನ್ನು ವಿತರಿಸಿದ್ರು ಎಲ್ಲ ಸ್ಕೂಲ್ಗಳಲ್ಲೇ. ಹೆಚ್ಚು ಕಮ್ಮಿ 5th 6th 8th ಪ್ರೌಢಶಾಲೆಗಳಿಗೂ ಸೈಕ್ಲಿಂಗ್ ಎಲ್ಲ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಸೈಕಲ್ ಎಲ್ಲ ವಿತರಿಸಿದ್ರು. ಅದೇ ಥರ ನಮ್ಮ ಈ ಕಾಲೇಜ್ಗೆ ಹೋಗ್ತಕ್ಕಂಥ ಮಕ್ಕಳಲ್ಲಿ ಸೈಕ್ಲಿಂಗದ್ದು ಸ್ವಲ್ಪ ರೂಢಿ ಮಾಡಿದರೆ ಒಂದು ಹೆಲ್ತ್ ವಿಷಯವಾಗಿ, ಆರೋಗ್ಯದ ವಿಷಯವಾಗಿ ತುಂಬ ಅತ್ಯುತ್ತಮವಾದಂಥದ್ದು. ಜೊತೆಗೆ ಯಾವುದೇ ಥರದ ಅಡ್ಡ ಪರಿಣಾಮಗಳು ಆಗಲಿ, ಈಗ ಆಕ್ಸಿಡೆಂಟ್ಗಾಗಲಿ ಏನೋ ಇಂಥವನ್ನೆಲ್ಲ ನಾವು ತಡೆ ಹಿಡಿಬೋದು ಅಂತ ನನ್ನ ಅನಿಸಿಕೆ. ಇದಾಯಿತು ಸ್ಕೂಲ್ ಕಾಲೇಜದ್ದು. ನಾರ್ಮಲ್ ಪ್ರೊಫೆಷ್ನಲ್, ವರ್ಕಿಂಗ್ ಪ್ರೊಫೆಷ್ನಲ್ ತಮ್ಮ ಜೀವನದಲ್ಲಿ ಸೈಕ್ಲಿಂಗನ್ನು ಹೇಗೆ ಅಳವಡಿಸ್ಕೋಬೋದು, ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾನು ಮುಂಚೆನೇ ಹೇಳಿದ ಹಾಗೆ ಅವ್ರದ್ದು ಒಂದು ಶಿಸ್ತುಬದ್ಧ ಡೈಲಿ ರುಟೀನ್ ಪ್ರಾರಂಭ ಆಗುತ್ತದೆ.
ಅವರು 9 ಗಂಟೆಗೆ ಅವ್ರದ್ದು ಆಫೀಸ್ ಇತ್ತಂದರೆ 8:45 ಅಥವಾ 8:15 ಅವರು ಎಷ್ಟು ಡಿಸ್ಟೆನ್ಸ್ ಇದೆ ಅದ್ರ ಪ್ರಕಾರ ಅವರು ಬಿಡ್ಬೋದು. ದೆನ್ ಅವ್ರಿಗೆ ಒಂದು ವ್ಯಾಯಾಮ ಒಂದು ಸಿಗ್ತೈತಿ, ಅವ್ರಿಗೆ ಚೆನ್ನಾಗಿ ಹಸಿವು ಆಗುತ್ತೆ. ದೆನ್ ಅದೇ ಪ್ರಕಾರ ಅವ್ರಿಗೆ ಅವ್ರದ್ದೇ ಆದ ಒಂದು ಆಫೀಸ್ನಲ್ಲಿ ಈಗಲೇ ಹೇಳಿದ ಪ್ರಕಾರ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದರೆ ಭಾಳ ಒಳ್ಳೆಯದು. ಆಮೇಲೆ ಇಂಧನವನ್ನು ಉಳಿಸ್ಬೋದು. ನಾನು ಇದೇ ಮಾತಿನಲ್ಲಿ ಏನಂತ ಹೇಳೋಕೆ ಇಷ್ಟಪಡ್ತೇನೆ ಅಂದರೆ ರ್ಯಾಲಿಗಳನ್ನ ಪ್ರಾರಂಭಿಸಬೇಕು. ಪ್ರತಿಯೊಂದು ಆಫೀಸ್ದವರು ಸೈಕ್ಲಿಸ್ಟ್ಗಳಿಗೆ ಒಂದು ರ್ಯಾಲಿ ಅಂದರೆ ಹೆಚ್ಚಿಗೆ ಪ್ರೋತ್ಸಾಹ ಮಾಡಲು ಪ್ರತಿಯೊಂದು ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಒಂದು ಬೈಸಿಕಲ್ ದಿನಾಚರಣೆಯನ್ನು ಆಚರಣೆ ಮಾಡಬೇಕು. ಈ ಕೇಳುಗಾರ ಮುಖಾಂತರ ನಾನು ಇಷ್ಟೇ ಹೇಳ್ಪಡಿಸ್ತೀನಿ, ಇನ್ನೂ ಹೆಚ್ಚು ಸೈಕಲ್ ಹೊಡೆಯಿರಿ, ಇನ್ನೂ ಹೆಚ್ಚಿಗೆ ಪ್ಯಾಡಲ್ ತುಳಿಯಿರಿ. ಈ ಚಕ್ರ ಏನಿದೆ, ಜೀವನದ ಚಕ್ರ ಒಂದು ಒಳ್ಳೆಯ ಒಂದು ಹಾದಿಯನ್ನು ತೋರಿಸುತ್ತದೆ. ನಿಮ್ಗೆ ಎಂದೂ ಅದು ನಷ್ಟ ಮಾಡಲ್ಲ, ನಿಮ್ಗೆ ದಿನ ಖುಷಿ ಕೊಡುತ್ತೆ, ನಿಮ್ಮ ಆರೋಗ್ಯ ಹೆಚ್ಚು ಚೆನ್ನಾಗಾಗುತ್ತೆ, ನಿಮ್ಮದು ಮಾನಸಿಕ ಒತ್ತಡದಿಂದ ದೂರ ಇರ್ತೀರಿ. ಮತ್ತು ನಿಮ್ಮ ಮಕ್ಕಳ ಅಭ್ಯಾಸದಲ್ಲಿ ಕೂಡ ಭಾಳ ಚೆನ್ನಾಗಿ ತಮ್ಮದು ಮನಸ್ಸನ್ನು ಹಚ್ತಾರೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಪ್ರೊಫೆಷ್ನಲ್ ಸರ್ ಹೇಳಿದ್ರು ಈಗೆಲ್ಲ ಏನಂತಂದ್ರೆ, ಈ ಪ್ರೊಫೆಷ್ನಲ್ ಹೆಚ್ಚು ಕಮ್ಮಿ ನಾವೆಲ್ಲ ಉದ್ಯೋಗಸ್ಥರಾಗಿರೋದ್ರಿಂದ ಯೂಸ್ ಮಾಡಬೇಕೋ ಮಾಡಬಾರ್ದು ಇದೇ ಇದರಲ್ಲಿ ಇರ್ತೀವಿ. ದಯವಿಟ್ಟು ಇಲ್ಲ, ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನನ್ನ ಅನಿಸಿಕೆಗಳನ್ನು ಹೇಳಬೇಕು ಅಂತಂದರೆ, ಸೈಕಲನ್ನು ನೀವು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಒಂದು ಸೈಕಲ್ ಹೊಡೆಯೋದ್ರಿಂದ ಏನಾಗುತ್ತೆ, ನಿಮಗೆ ಟೈಮ್ ಸ್ವಲ್ಪ ಹೆಚ್ಚಿಗೆ ಬೇಕಾಗುತ್ತೆ. ಸೊ ನೀವು ಬೈಕ್ ತೊಗೊಂಡು ಮೋಟರ್ ಸೈಕಲ್ ತೊಗೊಂಡು ಹೋಗ್ತಾ ಇರಬೇಕಾದಾಗ ಒಂದು 15 ನಿಮಿಷ ತೊಗೊಳ್ಳೋದನ್ನು ಇಲ್ಲಿ 40 ಮಿನಿಟ್ಸ್ ಅಂತ ಅಂದ್ಕೊಂಡು ನಾವು ಒಂದು ಮನೆಯನ್ನು ಒಂದು ಹಾಫ್ ಆನ್ ಅವರ್, ಒಂದು ಅರ್ಧ ಗಂಟೆ ಬೇಗ ಬಿಟ್ವಿ ಅಂತಂದರೆ ನಾವು ಬಂದು ಮುಟ್ತೀವಿ. ಜೊತೆಗೆ ಇಲ್ಲಿ ಸರ್ ಹೇಳಿದ್ರು ಪಾರ್ಕಿಂಗ್ ವ್ಯವಸ್ಥೆ ಆಗಲಿ, ಅಥವಾ ನಾವು ಹೋಗ್ತಾ ಸೈಕ್ಲಿಂಗ್ ರೈಡಿಂಗ್ ಒಂದು ಸಪ್ರೇಟ್ ಟ್ರ್ಯಾಕ್ ಆಗಲಿ, ಅಲ್ಲ ಸಿಸ್ಟಮೆಟಿಕ್ ಆಗಿದ್ದು. ಆಮೇಲೆ ಅದಕ್ಕೊಂದು ಸಪ್ರೇಟ್ ಆಗಿ ಇದು ಏನಪ್ಪ, ಇದು ಎವ್ರಿ ವರ್ಷಕ್ಕೆ ಒಂದಿನ, ಅದು ಜೂನ್ 3ನೇ ತಾರೀಕು ಸೈಕ್ಲಿಂಗ್ ಡೇ ಆಗಿರಬಾರ್ದು. ಅವಾಗ ರ್ಯಾಲಿಗಳನ್ನು ಇಟ್ಕೊಂಡು ಒಂದು ಬೃಹತ್ವಾದ ದಿನ ಸೈಕ್ಲಿಂಗ್ ಡೇ ಅಂತೇಳಿ ನಾವು 3ನೇ ತಾರೀಕಿಗೆ ನಾವು ಸೆಲೆಬ್ರೇಷನ್ ಮಾಡ್ಬೋದು. ಅದು ಕರೆಕ್ಟು. ಅದು ಆ ದಿನ ನಾವು ಸೆಲೆಬ್ರೇಟ್ ಮಾಡಬೇಕು. ಬಟ್ ಪ್ರತಿ ವೀಕ್ಲಿ ಆಗಲಿ ಅಥವಾ 15 ಡೇಸ್ ಆಗಲಿ ರ್ಯಾಲಿ ಮಾಡ್ತಾ ಅದರಿಂದ ಏನಾಗುತ್ತೆ, ಇವ್ರು ರ್ಯಾಲಿ ಮಾಡಿದ್ರು ನಾವು ಇದರಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಬೇರೆ ಮಕ್ಕಳೆಲ್ಲ ಅದರೊಳಗೆ ಇಂಟ್ರೆಸ್ಟ್ ತೋರಿಸ್ತಾರೆ, ಅವರು ಬರ್ತಾರೆ. ಇದರಿಂದ ಏನಾಗುತ್ತೆ, ಅವರು ಕ್ರಮೇಣ ಅದರಲ್ಲೇ ತಮ್ಮದೊಂದು ಸಪ್ರೇಟ್ ಆಗಿ ಗ್ರೂಪ್ ಮಾಡಿಕೊಂಡು ಅವರು ಅದರೊಳಗೆ ಇನ್ವಾಲ್ವ್ ಆಗ್ತಾರೆ ಅನ್ನೋದು ಕೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಯಾವತ್ತೂ ಹೇಳ್ತೀನಿ, ಅನ್ನ ಉಣ್ತಕ್ಕಂಥ ನಾಲ್ಗೆ ಮೇಲೆ ಇದ್ದರೆ ಮಾತ್ರ ರುಚಿ, ತಟ್ಟೆಯಲ್ಲಿದ್ದರೂ ರುಚಿ ಇಲ್ಲ, ಹೊಟ್ಟೆಯಲ್ಲಿ ಹೋದರೂ ರುಚಿ ಇಲ್ಲ. ಅದಕ್ಕೆ ನಾನು ಹೇಳೋದು, ಸೈಕ್ಲಿಂಗ್ ಹತ್ತಿದ ಮೇಲೆ ಮಾತ್ರ ಗೊತ್ತಾಗುತ್ತೆ, ಹೊರತು ಸೈಕ್ಲಿಂಗಿಂದ ಇಳಿದವ್ರಿಗಾಗಲಿ ಸೈಕ್ಲಿಂಗ್ ಪಕ್ಕದಲ್ಲಿ ಕೂತವ್ರಾಗಲಿ ಏನೂ ಗೊತ್ತಾಗಲ್ಲ. ದಯವಿಟ್ಟು ಸೈಕಲ್ ಹತ್ತಿ ಅದರ ಅನುಭವಿಸಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಭಾಳ ಉತ್ತಮವಾಗಿ ತಿಳಿಸಿದ್ರಿ ಡಾಕ್ಟರ್ ಸರ್. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಬೈಸೈಕಲ್ ಡೇ, ವಿಶ್ವ ಸೈಕಲ್ ದಿನದ ಬಗ್ಗೆ ವಿವರವಾದ ಮಾಹಿತಿಯನ್ನ ಕೊಟ್ಟ ಕಾರ್ಯಕ್ರಮದ ಅತಿಥಿ KLE ವಿಶ್ವವಿದ್ಯಾಲಯ ಹಾಗೂ KLE JNMC ಬೆಳಗಾವಿಯ ಸಹ ಪ್ರಾಧ್ಯಾಪಕರು ಹಾಗೂ NSS ಅಧಿಕಾರಿ ಡಾಕ್ಟರ್ ನಾಗರಾಜ್ ಪಾಟೀಲ್ ಅವರು ಅಂಡ್ ಅವರೊಂದಿಗೆ ಜನರಲ್ ಪ್ರಾಕ್ಟೀಷನರ್ ಬೆಳಗಾವಿಯ ಡಾಕ್ಟರ್ ಉಮೇಶ್ ಬೇಕರ್ ಅವರು ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ನಮಸ್ಕಾರ ಸರ್.